ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 562ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಪ್ರಮುಖ ವಿದ್ಯಮಾನಗಳಲ್ಲಿ ಒಂದು ಯಾವುದಪ್ಪ ಅಂತಂದರೆ, ಕರ್ನಾಟಕದ ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ನಂಜುಂಡಪ್ಪ ಸಮಿತಿ ವರದಿ ಕೊಟ್ಟಾದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ರಚಿಸಿದಂಥ ಪ್ರೊಫೆಸರ್ ಗೋವಿಂದರಾವ್ ಅವರ ಒಂದು ಸಮಿತಿ ಕಳೆದ ವಾರ ತನ್ನ ವರದಿಯನ್ನು ಕೊಡ್ತು. ಪ್ರಾರಂಭದ ದಿನಗಳಲ್ಲಿ ನಿರ್ದಿಷ್ಟವಾಗಿ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ದಿ ಹಿಂದೂ ಅನ್ನುವ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಒಂದು ವಿಸ್ತೃತವಾದಂಥ ವರದಿಯ ಸಾರಾಂಶಗಳು ಜನರ ಗಮನಕ್ಕೆ ಬಂತು. ಆದರೆ ಇದರ ಬಗ್ಗೆ ನಾಗರಿಕ ಸಮಾಜದಲ್ಲಿ ಎಷ್ಟು ಚರ್ಚೆ ನಡೀಬೇಕಾಗಿತ್ತು, ಹಾಗೂ ವಿಶೇಷವಾಗಿ ಚಳುವಳಿಗಳಲ್ಲಿ ಎಷ್ಟು ಚರ್ಚೆ ನಡೀಬೇಕಾಗಿತ್ತು, ಸರ್ಕಾರ ಇದನ್ನೆಷ್ಟು ಗಂಭೀರವಾಗಿ ಚರ್ಚಿಸಬೇಕಾಯಿತು, ಪ್ರಧಾನಧಾರೆ ಮಾಧ್ಯಮಗಳಲ್ಲಿ ಟಿ ವಿ ಡಿಸ್ಕಷನ್ಗಳಲ್ಲಿ ಇವೆಲ್ಲ ಎಷ್ಟು ಬರಬೇಕಾಯಿತು, ಅಷ್ಟು ಚರ್ಚೆ ಆಗಲಿಲ್ಲ. ಅದು ಸಹಜವಾಗಿಯೇ ಇತ್ತು. ಯಾಕಂದರೆ ಈ ಪ್ರಾದೇಶಿಕ ಅಸಮಾನತೆ ಕರ್ನಾಟಕದಲ್ಲಿ ಇದೆ ಅನ್ನುವುದೇ ಒಂದು ರೀತಿಯಾದಂಥ ಬಿಸಿ ತುಪ್ಪದ ಥರ ಈ ದೇಶದ ಪ್ರಧಾನಧಾರೆ ಮಾಧ್ಯಮಗಳು ಹಾಗೂ ಸರ್ಕಾರವು ಭಾವಿಸುತ್ತೆ. ಏನು ವರದಿ ಹೇಳ್ತದೆ? ಯಾಕಂದರೆ ಈ ಗೋವಿಂದರಾವ್ ವರದಿ ಅತ್ಯಂತ ಪ್ರಮುಖವಾದಂಥ ಕರ್ನಾಟಕದ ಮತ್ತು ಭಾರತದ ಅಭಿವೃದ್ಧಿಯ ಮಾದರಿಯ ಒಳಗಡೆನೇ ಇರುವ ಅತ್ಯಂತ ಮೂಲಭೂತ ಸಮಸ್ಯೆಗಳನ್ನು, ಅಭಿವೃದ್ಧಿ ಮಾದರಿಯ ದಿಕ್ಕು ಯಾವ ಕಡೆಗಿದೆ ಅನ್ನೋದನ್ನು, ಅದರ ಪರಿಣಾಮಗಳೇನಿವೆ ಅಂತ ಅಧ್ಯಯನ ಮಾಡೋದ್ರ ಮೂಲಕ ಪರೋಕ್ಷವಾಗಿ ಸೂಚಿಸಿದೆ. ಹೀಗಾಗಿ ಅದೇನು ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಕರ್ನಾಟಕದ ಜನರು ಬಹಳ ಮುಖ್ಯವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅದರ ಸ್ಥೂಲವಾದಂಥ ವಿವರಗಳು, ಅದರ ಸ್ಥೂಲವಾದ ವಿಶ್ಲೇಷಣೆಯ ಸಾರಾಂಶ ಹಾಗೂ ಗೋವಿಂದರಾವ್ ವರದಿ ಸಮಿತಿಯು ಇದಕ್ಕೆ ಸೂಚಿಸಿರುವ ಪರಿಹಾರ ಅವರು ಕಂಡುಕೊಂಡಂಥ ರೋಗಕ್ಕೆ ಸರಿಯಾಗಿದೆಯಾ, ಈ 3 ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡಲು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಒಂದು ರಾಜ್ಯ ಮತ್ತು ಒಂದು ದೇಶ, ಅದರಲ್ಲೂ ವಿಶೇಷವಾಗಿ ಒಂದು ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿಯಲ್ಲಿ ನಡೆದರೆ, ಅಂದರೆ ಸರ್ಕಾರ ಸಮತೋಲಿತ ಅಭಿವೃದ್ಧಿಗೆ ತನ್ನೆಲ್ಲ ಸಂಪನ್ಮೂಲಗಳನ್ನು ವಿನಿಯೋಗ ಮಾಡ್ತಾ ಒಂದು ಸಮಾಜದಲ್ಲಿರೋ ವರ್ಗಗಳ ನಡುವಿನ ಅಸಮಾನತೆ ಮಾತ್ರ ಅಲ್ಲ, ಜಾತಿಗಳ ನಡುವಿನ ಅಸಮಾನತೆ, ಲಿಂಗಗಳ ನಡುವಿನ ಅಸಮಾನತೆ ಮಾತ್ರ ಅಲ್ಲ, ಒಂದು ಪ್ರದೇಶಕ್ಕೂ ಮತ್ತೊಂದು ಪ್ರದೇಶಕ್ಕೂ ನಡುವೆ ಇರುವ ಅಸಮಾನತೆಯನ್ನು ಕೂಡ ಕಡಿಮೆ ಮಾಡುವಂಥದ್ದು ಸರ್ಕಾರ ವಿಶೇಷವಾದಂಥ ಜವಾಬ್ದಾರಿ ತೆಗೆದುಕೊಂಡ್ರೆ ಮಾತ್ರ ಆಗುತ್ತೆ. ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ಬಂಡವಾಳಶಾಹಿ ಆಸಕ್ತಿಗಳಿಗೆ ಅದನ್ನು ಬಿಟ್ಟುಕೊಟ್ಬಿಟ್ರೆ, ಬಂಡವಾಳಶಾಹಿಯ ಪ್ರಧಾನವಾದಂಥ ಉದ್ದೇಶ ಲಾಭ ಮಾಡೋದಾಗಿರುತ್ತೆ. ಲಾಭ ಎಲ್ಲಿ ಸಲೀಸಾಗಿ ಕಡಿಮೆ ಖರ್ಚಲ್ಲಿ ಹೆಚ್ಚಿಗೆ ಲಾಭ ಎಲ್ಲಿ ಮಾಡ್ಬೋದು ಅಲ್ಲಿ ಹೂಡಿಕೆಯನ್ನು ಮಾಡ್ತಾರೆ, ಅಲ್ಲಿ ಈ ತಥಾಕಥಿತ ಅಭಿವೃದ್ಧಿ ಆಗುತ್ತೆ. ಮಿಕ್ಕಿದಂತೆ ಇಡೀ ಭೂಭಾಗಗಳು, ಇಡೀ ಪ್ರದೇಶಗಳು ಆ ಒಂದು ನಿರ್ದಿಷ್ಟ ಪ್ರದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಂತರಿಕ ವಸಾಹತುವಾಗಿ ಒಂದು ಇಂಟರ್ನಲ್ ಕಾಲೋನಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೇವೆ. ಇದು ಎಲ್ಲ ದೇಶದಲ್ಲೂ, ದೇಶ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಕಂಡುಕೊಂಡು ಬಂದಿರುವಂಥ ಸಂಗತಿ. ಐತಿಹಾಸಿಕ ಕಾರಣಗಳಿಗಾಗಿ ಈ ದೇಶದಲ್ಲಿ ಕೆಲವು ಪ್ರದೇಶಗಳು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಅದರಲ್ಲಿ ಒಂದು, ಬ್ರಿಟಿಷ್ ಪೂರ್ವದಲ್ಲೇ ಪುರೋಗಾಮಿ ಸಮಾಜದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದುಕೊಟ್ಟು ಎಲ್ಲರನ್ನೂ ಕೂಡ ಒಳಗೊಳ್ಳುವ, ಎಲ್ಲರಿಗೂ ಕೂಡ ಒಂದು ಆಡಳಿತದಲ್ಲಿ ಅಭಿವೃದ್ಧಿನಲ್ಲಿ ಆಸಕ್ತಿಯನ್ನು ಮೂಡಿಸುವಂತಹ, ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡೋದಾದರೆ ಟಿಪ್ಪು ಸುಲ್ತಾನ್ ಮತ್ತು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಶಿವಾಜಿ, ಆನಂತರದಲ್ಲಿ ಅಲ್ಲಿ ಶಾಹು ಮಹಾರಾಜ್, ಇಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇಂಥವರುಗಳು ತಂದಂಥ, ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಅಲ್ಲಿಯ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್, ಆ ಚಳುವಳಿಯ ಭಾಗವಾಗಿ ತಳ ಸಮುದಾಯದ ಜನಗಳಿಗೆ ಬಂದಂಥ ಒಂದು ಪ್ರಜ್ಞೆ, ಅದರಿಂದಾಗಿ ಆ ಸಮಾಜದಲ್ಲಿ ಬಂದಂಥ ಬೆಳವಣಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಿಟಿಷರು ಬಂದಾಗ ತಮಗೆ ಎಲ್ಲಿ ಅನುಕೂಲವೋ, ಅಂದರೆ ಎಲ್ಲಿ ರೇವು ಪಟ್ಟಣಗಳಿದ್ವೋ, ಎಲ್ಲೂ ಕರಾವಳಿ ತೀರಗಳಿದ್ವೋ, ಎಲ್ಲಿ ಅತಿ ಹೆಚ್ಚು ತಮಗೆ ಬೇಕಾದಂಥ ಸಂಪನ್ಮೂಲ ಸಿಕ್ತಿತ್ತೋ ಆ ಪ್ರದೇಶಗಳನ್ನು ಮಾತ್ರ ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ಅಭಿವೃದ್ಧಿ ಮಾಡಿದ್ರು. ಉದಾಹರಣೆಗೆ ಮದ್ರಾಸ್ ಪ್ರೆಸಿಡೆನ್ಸಿ ಇರ್ಬೋದು, ಅಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಇರ್ಬೋದು, ಹಾಗೂ ಅಲ್ಲಿ ಕಲ್ಕತ್ತಾ ಇರ್ಬೋದು. ಭಾರತದ ಭೂಭಾಗದಲ್ಲಿ ಈ ಪ್ರೆಸಿಡೆನ್ಸಿಗಳು ಹೆಚ್ಚಿಗೆ ಐತಿಹಾಸಿಕವಾಗಿ ಅಭಿವೃದ್ಧಿ ಹೊಂದದು. ಉಳಿದ ಪ್ರದೇಶಗಳು ಈ ಐತಿಹಾಸಿಕ ಕಾರಣಗಳಿಗಾಗಿಯೇ ಸಾಪೇಕ್ಷವಾಗಿ ಅಭಿವೃದ್ಧಿ ಹೊಂದಲಿಲ್ಲ. ಹೀಗಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಪ್ರದೇಶಗಳು ಅಭಿವೃದ್ಧಿ ಹೊಂದಿದವೋ ಆ ಪ್ರದೇಶಗಳ ಅಭಿವೃದ್ಧಿಯನ್ನು ಕಾಪಿಟ್ಟುಕೊಂಡೇ ಉಳಿದ ಪ್ರದೇಶಗಳ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವುದು.
ಸಮಾಜದಲ್ಲೂ ಕೂಡ ಯಾವ ಒಂದು ವರ್ಗ ಅಥವಾ ಒಂದು ಜಾತಿ ಈಗಾಗಲೇ ಅಭಿವೃದ್ಧಿ ಸಾಧಿಸಿದವೋ ಅವುಗಳ ಅಭಿವೃದ್ಧಿಯನ್ನು ಉಳಿಸಿಕೊಂಡೇ ಉಳಿದವರ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುವುದು ಹೇಗೆ ಸಾಮಾಜಿಕ ನ್ಯಾಯದ ನಿಯಮವಾಗಿತ್ತೋ ಹಾಗೆಯೇ ಪ್ರಾದೇಶಿಕ ಸಮತೋಲನವೂ ಕೂಡ ಒಂದು ಸಾಮಾಜಿಕ ನ್ಯಾಯದ ಭಾಗವೇ ಆಗಿತ್ತು. ಹೀಗಾಗಿ ಸರ್ಕಾರದ ಮೇಲೆ ಕೂಡ ಆ ಜವಾಬ್ದಾರಿ ಬಹಳ ಮುಖ್ಯವಾಗಿತ್ತು. ಸರ್ಕಾರ ಈ ಜವಾಬ್ದಾರಿಯನ್ನು ಯಾವಾಗ ನಿಭಾಯಿಸುವುದಕ್ಕೆ ಸಾಧ್ಯ? ಸರ್ಕಾರದ ಕೈಗಳು ಕಟ್ಟಿ ಹಾಕದೇ ಇದ್ದಾಗ, ಸರ್ಕಾರ ವಿಶೇಷವಾಗಿ ತನ್ನ ಸಂಪನ್ಮೂಲದ ಮೇಲೆ ತಾನು ಆಧರಿಸಿ ಅಭಿವೃದ್ಧಿ ಮಾದರಿಯನ್ನು ತಾನು ಡಿಸೈಡ್ ಮಾಡುವಂತಹ ಪರಿಸ್ಥಿತಿನಲ್ಲಿದ್ದಾಗ, ಒಂದು ಸಮಾಜದ ಅತ್ಯಂತ ಬಡವರ್ಗದ ಆರ್ಥಿಕತೆಯನ್ನು ಗಟ್ಟಿಗೊಳಿಸುವುದರ ಮೂಲಕ ಸಮಾಜದ ಅತ್ಯಂತ ಹಿಂದುಳಿದ ಜನರನ್ನು, ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ಸಾಧ್ಯ ಇರುತ್ತೆ. ಆದರೆ ನಮ್ಮ ದೇಶ 1947ರಲ್ಲಿ ನಾವು ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಲ್ಲಿ ದೇಶವನ್ನು ಕಟ್ಟುವ ಆಶಯವನ್ನು ಹೊಂದಿದ್ದರೂ ಕೂಡ 1950ರಿಂದಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಆರ್ಥಿಕತೆ ಒಂದು ಮಿಕ್ಸೆಡ್ ಎಕಾನಮಿ. ಅಂದರೆ ಬಂಡವಾಳಶಾಹಿ ಅಂಶಗಳು ಇರ್ತವೆ, ಸರ್ಕಾರದ ಹೂಡಿಕೆಗಳು ಕೂಡ ಇರ್ತವೆ. ಸರ್ಕಾರದ ಹೂಡಿಕೆ ಮೂಲಭೂತವಾಗಿ ಬಂಡವಾಳಶಾಹಿಗಳಿಗೆ ಆಸಕ್ತಿ ಇರದ, ಅವರು ಪ್ರಧಾನವಾಗಿ ಲಾಭಕ್ಕಾಗಿ ತಮ್ಮದು ಯಾವುದೋ ಕೆಲವು ನಿರ್ದಿಷ್ಟ ಕೈಗಾರಿಕೆಗಳನ್ನು ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ. ಇಡೀ ದೇಶಕ್ಕೆ ವ್ಯೂಹಾತ್ಮಕವಾಗಿ ಯಾವುದು ಅಗತ್ಯವಿದೆಯೋ ಅದನ್ನು ಸರ್ಕಾರ ಹೂಡಿಕೆ ಮಾಡುತ್ತೆ. ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋ ಆಶಯದಲ್ಲಿ ಒಂದು ಮಿಕ್ಸೆಡ್ ಎಕಾನಮಿ ಒಂದು ಸಿದ್ಧಾಂತ ಬಂತು ಎರಡನೇ ಪ್ರಪಂಚ ಯುದ್ಧದ ನಂತರ ದೇಶಾದ್ಯಂತ. ಹಾಗೆ ಭಾರತದಲ್ಲೂ ಕೂಡ ನೆಹರು ಮೆಹಲೋವಿಸ್ ಮಾಡೆಲ್ ಅಂತ ಅಂದ್ಬಿಟ್ಟು ಏನು ಕರೆದ್ವಿ. ಅದಾದಮೇಲೆ ಟಾಟಾ ಮಾಡೆಲ್ ಅಂತ ಏನು 1973ರಲ್ಲಿ ಟಾಟಾ ಮೆಮೊರಾಂಡಮ್ ಕೊಡ್ತಾರೆ ಇಂದಿರಾ ಗಾಂಧಿಯವರಿಗೆ, ಅವೆಲ್ಲವೂ ಅದೇ ಬಂತು. ಮಿಕ್ಸೆಡ್ ಎಕಾನಮಿಗಳಲ್ಲಿ ಪ್ರಧಾನವಾಗಿ ಲಾಭ ಹೊಂದುವಂಥದ್ದು, ಅದರ ಬಗ್ಗೆ ಗಾದೆ ಥರದ್ದೇ ಒಂದು ಮಾತಿದೆ, ಸರ್ಕಾರ ರಸ್ತೆ ಹಾಕುತ್ತೆ. ಯಾಕಂದರೆ ರಸ್ತೆ ಹಾಕೋದು ತುಂಬ ಖರ್ಚಿನ ಬಾಬತ್ತು. ಸರ್ಕಾರ ರಸ್ತೆ ಹಾಕಿದ್ರೆ ಬಿರ್ಲಾ ಅಂಬಾಸಿಡರ್ ಕಾರನ್ನು ಮಾರಾಟ ಮಾಡ್ತಾನೆ ಆ ರಸ್ತೆ ಮೇಲೆ ಹೋಗುವುದಕ್ಕೆ. ಹೀಗಾಗಿ ಮಿಕ್ಸೆಡ್ ಎಕಾನಮಿನಲ್ಲಿ ಯಾವಾಗ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲೇಬೇಕು ಅಂತ ಹಠ ಹಿಡಿತೀವಿ ನಾವು, ಆಗ ನಿಧಾನವಾಗಿ ಮಿಕ್ಸೆಡ್ ಎಕಾನಮಿನಲ್ಲಿರೋ ಸರ್ಕಾರದ ಭಾಗ ಕೂಡ ಖಾಸಗಿಯವರ ಅನುಕೂಲಕ್ಕೆ ತಕ್ಕನಾಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಖಾಸಗಿ ಬಂಡವಾಳಶಾಹಿ ತನಗೆ ಯಾವ ಪ್ರದೇಶದಲ್ಲಿ ಲಾಭವಿದೆಯೋ ಅಲ್ಲಿ ಮಾತ್ರ ಹೂಡಿಕೆ, ಅಂಥದ್ದಲ್ಲಿ ತನಗೆ ಲಾಭ ಬರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಸರ್ಕಾರವು ಹೂಡಿಕೆ ಮಾಡುವುದಕ್ಕೆ ಪ್ರೇರಣೆ ಕೊಡ್ತಾರೆ. ಆ ಕಾರಣಕ್ಕಾಗಿ ನಿಧಾನಕ್ಕೆ ಕೆಲವು ಪ್ರದೇಶಗಳು, ಕೆಲವು ವರ್ಗಗಳು, ಕೆಲವು ಜಾತಿಗಳು ಮಾತ್ರ ಅಭಿವೃದ್ಧಿ ಹೊಂದಿ ಮಿಕ್ಕ ಎಲ್ಲ ಪ್ರದೇಶಗಳು, ಮಿಕ್ಕ ಎಲ್ಲ ಜಾತಿಗಳು, ವರ್ಗಗಳು ಈ ಅಭಿವೃದ್ಧಿ ಹೊಂದಿದಂತಹ ಈ ದ್ವೀಪಗಳನ್ನು ಆಧರಿಸಿ ಬದುಕುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಭಾರತದಲ್ಲೂ ಕೂಡ ಸ್ವಾತಂತ್ರ್ಯೋತ್ತರ ಭಾರತದ ಕತೆ ಇದೇ ದಿಕ್ಕನ್ನು ಹಿಡಿತು. 1991ರ ನಂತರದಲ್ಲಂತೂ ನಾವು ಯಾವಾಗ ಅಧಿಕೃತವಾಗಿ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ನೀತಿಗಳನ್ನು ಅಪ್ಪಿಕೊಂಡ್ವಿ, ಅದಾದ ಮೇಲೆ ಖಾಸಗಿ ಬಂಡವಾಳಕ್ಕೆ ಪೂರಕವಾಗಿ ಈ ದೇಶದ ಆರ್ಥಿಕ ನೀತಿಗಳನ್ನು, ಸಾಮಾಜಿಕ ನೀತಿಗಳನ್ನು, ಲೇಬರ್ ನೀತಿಗಳನ್ನು, ಬ್ಯಾಂಕಿಂಗ್ ನೀತಿಗಳನ್ನು ಸಂಪೂರ್ಣವಾಗಿ ಪರಿವರ್ತಿಸಿ ದೇಶದಲ್ಲಿ ಡ್ರೈವರ್ ಸೀಟ್ನಲ್ಲಿ ಖಾಸಗಿ ಬಂಡವಾಳವನ್ನು ಕೂಡಿಸಿದಾಗ ಅದನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ಸು. ಅತಿ ಉಗ್ರವಾಗಿ, ವ್ಯಗ್ರವಾಗಿ, ವೇಗವಾಗಿ ಮುಂದುವರಿಸ್ಕೊಂಡು ಹೋಗ್ತಿರೋದು BJP ಮತ್ತು ಇತರ ಎಲ್ಲ ಪಕ್ಷಗಳು. ಇದರಲ್ಲಿ ಎಲ್ಲರೂ ಭಾಗಿಗಳೇ. ಈ ಥರದ ಅಭಿವೃದ್ಧಿ ಮಾದರಿ ಹೆಚ್ಚಾಗ್ತಾ ಹೋಯಿತು. ಈ ಥರ ಅಭಿವೃದ್ಧಿ ಮಾದರಿ ಹೆಚ್ಚಾಗ್ತಿದ್ದಂಗೆ ದೆಹಲಿ ಅಭಿವೃದ್ಧಿ ಆಯಿತು. ದೆಹಲಿ ಪಕ್ಕ ಗುರ್ಗಾಂವ್ ಅಭಿವೃದ್ಧಿ ಆಯಿತು. ಬೆಂಗಳೂರು ಅಭಿವೃದ್ಧಿ ಆಯಿತು. ಬೆಂಗಳೂರು ಆಸುಪಾಸಿನ ಜಿಲ್ಲೆಗಳನ್ನು ಆವರಿಸ್ತಾ ನುಂಗ್ತಾ ಬೆಳೀತು. ಮದ್ರಾಸ್ ಬೆಳೀತು. ಮದ್ರಾಸ್ನ ತಮಿಳುನಾಡಲ್ಲಿ ಮಾತ್ರ ಐತಿಹಾಸಿಕ ಕಾರಣಕ್ಕೆ ಕೆಲವು ಬೇರೆ ಬೇರೆ ಕೇಂದ್ರಗಳು ಬೆಳೆದು, ಆದರೂ ಕೂಡ ಪ್ರಧಾನವಾಗಿ ಚೆನ್ನೈ ಕೇಂದ್ರಿತ ಅಭಿವೃದ್ಧಿ ಮಾದರಿ ಆಯಿತು. ಹೀಗಾಗಿ ಬ್ರಿಟಿಷರ ಕಾಲದಲ್ಲಿ ಯಾವ ಬಂಡವಾಳಶಾಹಿ ವ್ಯವಸ್ಥೆ ಕೆಲವು ನಿರ್ದಿಷ್ಟ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡ್ತೋ ಆಯಾ ರಾಜ್ಯಗಳಲ್ಲಿ, ಅದೇ ರೀತಿ ಭಾರತದಲ್ಲೂ ಕೂಡ, ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಕೂಡ ಕೆಲವು ನಿರ್ದಿಷ್ಟ ಪಾಕೆಟ್ಗಳು ಯಾವುದು ಭಾರತೀಯ ಬಂಡವಾಳಶಾಹಿಗಳಿಗೆ ಹಾಗೂ 91ರ ನಂತರ ದೊಡ್ಡ ಮಟ್ಟದಲ್ಲಿ ವಿದೇಶಿ ಖಾಸಗಿ ಬಂಡವಾಳ ಹೂಡಿಕೆ ಏನು ಬಂತು ಅವರಿಗೆ ಪೂರಕವಾಗಿರುವಂಥ ಪ್ರದೇಶಗಳು, ಆ ಪ್ರದೇಶಕ್ಕೆ, ಆ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಇತರ ವಲಯಗಳು ಮಾತ್ರ ಅಭಿವೃದ್ಧಿ ಹೊಂದಿದ್ವು. ಮಿಕ್ಕವು ಅವಕ್ಕೆ ಅಗ್ಗದ ಕೂಲಿಗಳನ್ನು ಸರಬರಾಜು ಮಾಡುವ ಅಥವಾ ಅವರಿಗೆ ಬೇಕಾಗಿರುವ ಅಗ್ಗದ ಸಂಪನ್ಮೂಲಗಳನ್ನು ಸರಬರಾಜು ಮಾಡುವ ಆಂತರಿಕ ವಸಾಹತುವಾಗಿ ಉಳಿಯಿತು. ಹೀಗಾಗಿ ಇಡೀ ಭಾರತದಲ್ಲಿ ನೋಡಿದ್ರೆ ಅತ್ಯಂತ ಹಿಂದುಳಿದ ರಾಜ್ಯಗಳು ಒಂದು ಕಡೆ ಇದ್ದಾವೆ, ಸಾಪೇಕ್ಷವಾಗಿ ಮುಂದುವರೆದ ದಕ್ಷಿಣದ ರಾಜ್ಯಗಳಿದ್ದಾವೆ. ಅತ್ಯಂತ ಹಿಂದುಳಿದ ರಾಜ್ಯಗಳು ಹಿಂದುಳಿದುವುದಕ್ಕೆ ಕಾರಣ ಪ್ರಧಾನವಾಗಿ, ಉದಾಹರಣೆಗೆ ಜಾರ್ಖಂಡ್ ತೆಗೆದುಕೊಳ್ಳಿ. ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಅಪಾರವಾದಂಥ ಖನಿಜ ಸಂಪನ್ಮೂಲ ಇರುವಂತಹ ಅತ್ಯಧಿಕ GDPಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯಗಳು, ಆದರೆ ಅತ್ಯಂತ ಹಿಂದುಳಿದ ಸಮಾಜಗಳು.
ಅಂದರೆ ಅಲ್ಲಿ ಆ ಸಂಪನ್ಮೂಲದ ಲಾಭದ ಎಲ್ಲ ಲಾಭವನ್ನು ಪಡ್ಕೊಂಡಿದ್ದು ಕೆಲವು ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು, ಅದಾನಿಗಳು, ಅಂಬಾನಿಗಳು, ವೇದಾಂತ ಇಂಡಸ್ಟ್ರಿಗಳು, ಈ ಥರದವು. ಅದೇ ರೀತಿ ಪಶ್ಚಿಮ ಬಂಗಾಳ ಇತ್ಯಾದಿಗಳು. ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಇವು ಸಾಪೇಕ್ಷವಾಗಿ ಮುಂದುವರೆದವು, ಕೆಲವು ಕೇಂದ್ರಗಳಲ್ಲಿ ಮುಂದುವರೆದವು. ಆದರೆ ಇಲ್ಲೂ ಕೂಡ ಬೆಂಗಳೂರು ಕೇಂದ್ರಿತ, ಕರ್ನಾಟಕದಲ್ಲಿ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಆಯಿತು. ಕರ್ನಾಟಕದಲ್ಲಿ ಬೆಂಗಳೂರಿನ ಆಸುಪಾಸಿನ ವಲಯಗಳ ಅಭಿವೃದ್ಧಿ ಆದರೆ, ಬೆಂಗಳೂರು ಕೇಂದ್ರಿತ ಬಂಡವಾಳಶಾಹಿ ಅಭಿವೃದ್ಧಿಗೆ ಯಾದಗಿರಿ, ರಾಯಚೂರು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಬಿಜಾಪುರ ಇವೆಲ್ಲವೂ ಆಂತರಿಕ ವಸಾಹತು ಆಯಿತು. ಬೆಂಗಳೂರು ಕರ್ನಾಟಕದ ಮಟ್ಟಿಗೆ ಮತ್ತೊಂದು ದೆಹಲಿ ಆಯಿತು. ಉಳಿದ ಎಲ್ಲವೂ ಕೂಡ ಅದನ್ನು ಅವಲಂಬಿಸಿ ಬದುಕುವಂತಹ ಅವಲಂಬಿತ ಆರ್ಥಿಕತೆಯಲ್ಲಿ ತೊಡಕೊಂಡವು. ಪ್ರಾದೇಶಿಕ ಅಸಮಾನತೆಗೆ ಇದು ಪ್ರಧಾನವಾದಂಥ ಕಾರಣ. ಈ ಕಾರಣಕ್ಕಾಗಿ ಅತ್ಯುತ್ತಮವಾದದ್ದ ಸಂಪನ್ಮೂಲಗಳು, ಅತ್ಯುತ್ತಮವಾದಂಥ ಸೌಲಭ್ಯಗಳು, ರಸ್ತೆ ಇರ್ಬೋದು, ಕಾಲೇಜ್ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಅಭಿವೃದ್ಧಿ ಹೊಂದಿದಂಥ ದೇಶದಲ್ಲಿ ಬಂಡವಾಳಶಾಹಿಗಳಿಗೆ ಪೂರಕವಾಗಿ ರೂಪುಗೊಳ್ತವೆ. ಮಿಕ್ಕದವೂ ಆಗೋದಿಲ್ಲ. ಮಿಕ್ಕಿದ ಕಡೆ ಹಾಕಿದ್ರೆ ಸರ್ಕಾರವೂ ಕೂಡ ತನಗಿರುವ ಸಂಪನ್ಮೂಲವನ್ನು, ಸರ್ಕಾರದ ಪ್ರಮುಖ ಆದ್ಯತೆ ಏನು 91 ನಂತರದಲ್ಲಿ ತನ್ನ ಸಂಪನ್ಮೂಲಗಳನ್ನು ಪ್ರಧಾನವಾಗಿ ವಿದೇಶಿ ಬಂಡವಾಳವನ್ನು ಹಾಗೂ ಖಾಸಗಿ ಬಂಡವಾಳವನ್ನು ಆಕರ್ಷಿಸುವುದಕ್ಕೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡುವುದು. ಅವರು ಎಲ್ಲಿ ಕೇಳ್ತಾರೋ ಅಲ್ಲಿಗೆ ಪುಕ್ಕಟೆಯಾಗಿ ಜಮೀನು ಕೊಡೋದು, ಪುಕ್ಕಟೆಯಾಗಿ ವಿದ್ಯುತ್ ಕೊಡೋದು, ಅವ್ರಿಗಾಗಿ ರಸ್ತೆಗಳನ್ನು ಮಾಡುವುದು. ಸಮತೋಲಿತ ಅಭಿವೃದ್ಧಿಯ ಭಾಗವಾಗಿ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಇಂಡಸ್ಟ್ರಿ ಮಾಡಿ ಅಂತಂದ್ಬಿಟ್ಟು ಗಟ್ಟಿಸಿ ಹೇಳುವಂತಹ ಶಕ್ತಿ ಯಾಕಿಲ್ಲ ಅಂದರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತಾರೆ ಅವರು. ಸೊ ಈ ಲೆಕ್ಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಾವು ಅಪ್ಪಿಕೊಂಡಂತಹ ಸ್ವಾತಂತ್ರ್ಯೋತ್ತರ ನಂತರದಲ್ಲಿ ಹಾಗೂ 91 ನಂತರ ಇನ್ನೂ ವೇಗವಾಗಿ ನಾವು ಅಪ್ಪಿಕೊಂಡಂಥ ಖಾಸಗಿ ಕಾರ್ಪೊರೇಟ್ ಬಂಡವಾಳಶಾಹಿ ಕೇಂದ್ರಿತ ಅಭಿವೃದ್ಧಿ ಮಾದರಿಯ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಾದೇಶಿಕ ಅಸಮತೋಲನ ಸೃಷ್ಟಿಯಾಗಿದೆ. ಈ ಅಸಮತೋಲನ ಹೆಂಗೆ ಸೃಷ್ಟಿಯಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಕರ್ನಾಟಕದ ಜನರಿಗೆ ಕನ್ನಡಿಯಂತೆ ಮುಂದಿಟ್ಟಿದ್ದು 2002ರಲ್ಲಿ ನೇಮಕವಾದಂಥ DM ನಂಜುಂಡಪ್ಪ ನೇತೃತ್ವದ ವರದಿ. DM ನಂಜುಂಡಪ್ಪ ವರದಿಯ ಪ್ರಕಾರ 2002ರಲ್ಲಿ ಕರ್ನಾಟಕದಲ್ಲಿ 175 ತಾಲೂಕುಗಳಿದ್ವು. ಅದರಲ್ಲಿ 118 ತಾಲೂಕುಗಳು ಅತ್ಯಂತ ಹಿಂದುಳಿದಿದ್ವು. ಅದರೊಳಗಡೆ ನಂಜುಂಡಪ್ಪ ಸಮಿತಿಯ ವರದಿಯ ಪ್ರಕಾರ 39 ತಾಲೂಕುಗಳು ಅತ್ಯಂತ ಹಿಂದುಳಿದವು, 40 ತಾಲೂಕುಗಳು ಹೆಚ್ಚು ಹಿಂದುಳಿದವು, 39 ಹಿಂದುಳಿದವು ಮತ್ತು 61 ಮಾತ್ರ ಮುಂದುವರೆದದ್ದು. ಅಂದರೆ ಒಟ್ಟಾರೆ ಕರ್ನಾಟಕದ 67% ತಾಲೂಕುಗಳು ಹಿಂದುಳಿದವು, ಹೆಚ್ಚು ಹಿಂದುಳಿದವು ಅಥವಾ ಅತ್ಯಂತ ಹಿಂದುಳಿದವು. ಇನ್ನು ಮುಂದುವರೆದ 61 ತಾಲೂಕುಗಳಲ್ಲಿ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕವನ್ನು 4 ಪ್ರಾದೇಶಿಕ ವಲಯಗಳನ್ನಾಗಿ ಮಾಡ್ತಾರೆ. ಬೆಂಗಳೂರು ವಲಯ, ಮೈಸೂರು ವಲಯ, ಗುಲ್ಬರ್ಗ ವಲಯ ಮತ್ತು ಬೆಳಗಾವಿ ವಲಯ. ಈ ವಲಯಗಳಲ್ಲಿ ಈ 61 ತಾಲೂಕುಗಳಲ್ಲಿ 90% ತಾಲೂಕುಗಳು ಮೈಸೂರು ಮತ್ತು ಬೆಂಗಳೂರು ವಲಯಗಳಲ್ಲಿ, ಕೆಲವು ಮಾತ್ರ ಹೆಸರಿಗೆ ಮಾತ್ರ ಒಂದು ಬೆಳಗಾವಿ ವಲಯದಲ್ಲಿರ್ತಿತ್ತು. ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳಲ್ಲಿ ಅತಿ ಹೆಚ್ಚು ಇರ್ತಿದ್ದದ್ದು ಬೆಳಗಾವಿ ಮತ್ತು ಗುಲ್ಬರ್ಗ ವಲಯಗಳಲ್ಲಿ. ಐತಿಹಾಸಿಕ ಕಾರಣಕ್ಕಾಗಿಯೂ ಕೂಡ ಅವು ಹಿಂದುಳಿದವು. ಭೂಮಾಲಿಕ, ಜಮೀನ್ದಾರಿ, ಶೋಷಕ ವ್ಯವಸ್ಥೆಯಲ್ಲಿ ನಲುಗಿದವು. ಸ್ವಾತಂತ್ರ್ಯೋತ್ತರ ನಂತರವೂ ಕೂಡ ಯಾವ ಬಂಡವಾಳಶಾಹಿ ಸ್ಪರ್ಶವಾಗಲಿ, ಸಮಾಜವಾದಿ ಸ್ಪರ್ಶವಾಗಲಿ, ಕಲ್ಯಾಣ ರಾಜ್ಯದ ಸ್ಪರ್ಶವಾಗಲಿ ಆ ಭಾಗಗಳಿಗೆ ಆಗಲಿಲ್ಲ. ಆದ್ದರಿಂದ ಜನರ ಹಿಂದುಳಿದಿರುವಿಕೆ ಹಾಗೂ ಪ್ರದೇಶದ ಹಿಂದುಳಿದಿರುವಿಕೆ ಹಾಗೆ ಮುಂದುವರ್ಕೊಂಡು ಬಂತು. ಹೀಗಾಗಿ 2002ರಲ್ಲಿ ನಂಜುಂಡಪ್ಪ ಸಮಿತಿ ಈ ಹಿಂದುಳಿದ ತಾಲೂಕುಗಳನ್ನು ನೀವು ಜಿಲ್ಲಾವಾರು ಅಥವಾ ಪ್ರದೇಶವಾರು ನೀವು ಯೋಜನೆಗಳನ್ನು ರೂಪಿಸುವುದಲ್ಲ, ಅತ್ಯಂತ ಹಿಂದುಳಿದ ತಾಲೂಕುಗಳನ್ನು ಗಮನಹರಿಸಿ ಅಲ್ಲಿ ಪ್ರಧಾನ ಆದ್ಯತೆಯಲ್ಲಿ ಹೆಚ್ಚು ವೆಚ್ಚ ಮಾಡಬೇಕು ಅಂಥೇಳಿ ಒಂದು ನೀಲನಕ್ಷೆಯನ್ನು ಕೊಟ್ಟರು. ಅದರ ಭಾಗವಾಗಿ 2007ರಿಂದ 2023 ನಡುವೆ ಕರ್ನಾಟಕ ಸರ್ಕಾರ ಸುಮಾರು 32,000 ಕೋಟಿಗಳು, ಬೇರೆ ಬೇರೆ ಪಕ್ಷಕ್ಕೆ ಸೇರಿದ ಸರ್ಕಾರಗಳು 32,000 ಕೋಟಿ ರೂಪಾಯಿಯನ್ನು ವಿಶೇಷವಾಗಿ ಈ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದಕ್ಕೆ ಬೇಕಾಗಿರುವ ವೆಚ್ಚಗಳ ಮೇಲೆ ಅವರು ವಿನಿಯೋಗಿಸಿದ್ದಾರೆ. ಇದರ ನಡುವೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿ 371J ಸಂವಿಧಾನ ತಿದ್ದುಪಡಿಯಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೂಡ ಜಾರಿಗೆ ಬಂತು. ಹಾಗೂ ಕರ್ನಾಟಕದ ಸಂಪನ್ಮೂಲಗಳಲ್ಲಿ ಸಂವಿಧಾನಬದ್ಧವಾಗಿ ಮತ್ತು ಅಧಿಕಾರಯುತವಾಗಿ ಕೆಲವು ಪಾಲು ಹೈದರಾಬಾದ್ ಕರ್ನಾಟಕಕ್ಕೆ ದಕ್ಕಬೇಕು. ಎಲ್ಲ ವಿಷಯಗಳಲ್ಲೂ ಕೂಡ ನಿರ್ದಿಷ್ಟ ಪ್ರಮಾಣದ ಮೀಸಲಾತಿ ಹೈದರಾಬಾದ್ ಕರ್ನಾಟಕಕ್ಕೆ ಸಿಗಬೇಕು. ಅಭಿವೃದ್ಧಿನಲ್ಲಿ, ಸಂಪನ್ಮೂಲದಲ್ಲಿ, ಬೇರೆ ಬೇರೆ ವಲಯದ ನೇಮಕಾತಿಗಳಲ್ಲಿ ಸಿಗಬೇಕು ಅಂತಂದ್ಬಿಟ್ಟು ಒಂದಾಯಿತು. ಇವೆಲ್ಲ ಆಗ 5-6 ವರ್ಷಗಳಾಯ್ತಾಗಲೇ. ಇಷ್ಟೆಲ್ಲ ಆದಮೇಲೆ
ಹಾಗಾದರೆ ಈಗ ಹೇಗಿದೆ ಅಭಿವೃದ್ಧಿ? ಈ ರಾಜ್ಯಗಳು ಈ ಜಿಲ್ಲೆಗಳು, ಈ ತಾಲೂಕುಗಳು ಅಭಿವೃದ್ಧಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಸರ್ತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಗೋವಿಂದರಾವ್ ವರದಿಯನ್ನು ಗೋವಿಂದರಾವ್ ಅವರ ನೇತೃತ್ವದ ಪ್ರೊಫೆಸರ್ ಗೋವಿಂದರಾವ್ ಅವರ ನೇತೃತ್ವದ ಸಮಿತಿಯನ್ನು ನೇಮಕ ಮಾಡಿದರು. ಪ್ರೊಫೆಸರ್ ಗೋವಿಂದರಾವ್ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಸ್ಥೂಲವಾದಂಥ ವಿವರಗಳು ದಿ ಡೆಕ್ಕನ್ ಹೆರಾಲ್ಡ್ ಅನ್ನುವ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿತ್ತು. ಅದರ ಒಂದು ಛಾಯಾಚಿತ್ರ ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಇದು ಚಿತ್ರದಲ್ಲಿದೆ, ನೀವು ಗಮನಿಸಿರ್ಬೋದು. ಅತ್ಯಂತ ಹಿಂದುಳಿದಕ್ಕೆ ಒಂದು ಸಣ್ಣ ಬಣ್ಣ ಇದೆ, ಹೆಚ್ಚು ಹಿಂದುಳಿದಕ್ಕೆ ಒಂದು ಬಣ್ಣ ಇದೆ, ಹಿಂದುಳಿದಕ್ಕೆ ಒಂದು ಬಣ್ಣ ಇದೆ, ಅಭಿವೃದ್ಧಿ ಹೊಂದಿದ ತಾಲೂಕುಗಳಿಗೆ ಒಂದು ಬಣ್ಣ ಇದೆ. ಅತ್ಯಂತ ಹಿಂದುಳಿದ ಅಂತ ಇರುವ ಬಣ್ಣದ ತಾಲೂಕುಗಳು ಅತಿ ಹೆಚ್ಚು ಇರುವುದು ಗುಲ್ಬರ್ಗ ವಲಯದಲ್ಲಿ, ಅರ್ಥಾತ್ ಹೈದರಾಬಾದ್ ಕರ್ನಾಟಕದಲ್ಲಿ. ಅದನ್ನು ಬಿಟ್ಟರೆ ಬೆಳಗಾವಿ ವಲಯದಲ್ಲಿ. ಯಾವುದು ಸಾಪೇಕ್ಷವಾಗಿ ಮುಂದುವರೆದ ತಾಲೂಕುಗಳು ಅಂತ ಹೇಳಲಾಗಿದೆ, ಅದು ಬಹುಮಾಡಿ 95% ಕೇಂದ್ರೀಕರಣಗೊಂಡಿರುವುದು ಬೆಂಗಳೂರು ವಲಯದಲ್ಲಿ ಮತ್ತು ಮೈಸೂರು ವಲಯದಲ್ಲಿ. ಇನ್ನು ನಿರ್ದಿಷ್ಟವಾಗಿ ಹೇಳಬೇಕಂತಂದರೆ ಗೋವಿಂದರಾವ್ ಅವರ ವರದಿ 2002ರಲ್ಲಿ 175 ತಾಲೂಕಿತ್ತು. 2026ಕ್ಕೆ ಬರೋಷ್ಟೊತ್ತಿಗೆ ಇನ್ನೂ ಹೆಚ್ಚು ತಾಲೂಕುಗಳನ್ನು ಹೋರಾಟದ ಮೂಲಕ ಮಾಡಲಾಯಿತು, ಆಡಳಿತಾತ್ಮಕ ಉದ್ದೇಶದಿಂದಲೂ ಮಾಡಲಾಯಿತು. ಈಗ ಕರ್ನಾಟಕದಲ್ಲಿ 236 ತಾಲೂಕುಗಳಿದ್ದಾವೆ. ಗೋವಿಂದರಾವ್ ವರದಿಯವರ ಪ್ರಕಾರ 236 ತಾಲೂಕುಗಳಲ್ಲಿ 93 ತಾಲೂಕುಗಳು ಅತ್ಯಂತ ಹಿಂದುಳಿದವು. ನಂಜುಂಡಪ್ಪ ವರದಿ ಕಾಲದಲ್ಲಿ 2002ರಲ್ಲಿ ಕೇವಲ 39 ತಾಲೂಕುಗಳು ಮಾತ್ರ ಅತ್ಯಂತ ಹಿಂದುಳಿದವು. ಈಗ 39ರ ಹೆಚ್ಚು ಕಡಿಮೆ 2.5 ಪಟ್ಟು ಹೆಚ್ಚು 93 ತಾಲೂಕುಗಳು ಹೆಚ್ಚು ಹಿಂದುಳಿದಿದ್ದಾವೆ. ಹಾಗೂ 36 ತಾಲೂಕುಗಳು ಹೆಚ್ಚು ಹಿಂದುಳಿದಿದ್ದಾವೆ, 43 ತಾಲೂಕುಗಳು ಹಿಂದುಳಿದಿದ್ದಾವೆ ಮತ್ತು 64 ತಾಲೂಕುಗಳು ಮಾತ್ರ ಮುಂದುವರೆದಿದ್ದಾವೆ. ಅಂದರೆ ಆಗ 175 ಡಿ ಎಂ ನಂಜುಂಡಪ್ಪ ವರದಿಯ ಕಾಲದಲ್ಲಿ 175 ತಾಲೂಕುಗಳಲ್ಲಿ 118 ತಾಲೂಕುಗಳು ಹಿಂದುಳಿದ್ವು, ಅಂದರೆ 67% ಹಿಂದುಳಿದಿದ್ವು. ಈಗ 236 ತಾಲೂಕುಗಳಲ್ಲಿ ಹೆಚ್ಚು ಕಡಿಮೆ 75% ತಾಲೂಕುಗಳು ಹಿಂದುಳಿದಿದ್ದಾವೆ. ಅಂದರೆ ಕಳೆದ 15 ವರ್ಷದಲ್ಲಿ 2007ರಿಂದ 2026 ಅಂದರೆ ಹೆಚ್ಚು ಕಡಿಮೆ ಒಂದು 18 ವರ್ಷಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದು ಈ ದೇಶವನ್ನು ಈ ರಾಜ್ಯವನ್ನು ಆಳಿ ಹೋಗಿದ್ದಾರೆ. 32,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಇವೆಲ್ಲ ಆದ ನಂತರವೂ ಕೂಡ ತಾತ್ಪರ್ಯ ಏನಪ್ಪ ಅಂತಂದರೆ ಹಿಂದುಳಿದಿರುವಿಕೆ, ಹಿಂದುಳಿದ ಜಿಲ್ಲೆಗಳದ್ದು, ಹಿಂದುಳಿದ ತಾಲೂಕುಗಳದ್ದು ಹೆಚ್ಚೇ ಆಗಿದೆ. ಹಿಂದುಳಿದ ತಾಲೂಕುಗಳ ಪಟ್ಟಿಗೆ ಇನ್ನೂ ಹೆಚ್ಚು ಸೇರ್ಕೊಂಡಿವೆ. ಗೋವಿಂದರಾವ್ ವರದಿ ಹೇಳುವಂತಹ ಇನ್ನೊಂದು ಸೂಕ್ಷ್ಮದ ಸಂಗತಿ ಏನಪ್ಪ ಅಂತಂದರೆ, ಹೆಚ್ಚು ತಾಲೂಕುಗಳು ಏನು ಡಿ ಎಂ ನಂಜುಂಡಪ್ಪ ವರದಿನಲ್ಲಿ ಹೆಚ್ಚು ಹಿಂದುಳಿದವು ಅಂತ ಅಂದ್ಬಿಟ್ಟು ವರ್ಗೀಕರಣಗೊಂಡಿದ್ದವು, ಅವು ಅದರಲ್ಲಿ ಹೆಚ್ಚು ತಾಲೂಕುಗಳಿಗೆ ಅತಿ ಹೆಚ್ಚು ಹಿಂದುಳಿದವು, ಅತ್ಯಂತ ಹಿಂದುಳಿದವು ಪಟ್ಟಿಗೆ ಬಂದು ಕೂತಿದ್ದಾವೆ. ಅಂದರೆ 2002ಕ್ಕೂ 2026ಕ್ಕೂ ಏನು ವ್ಯತ್ಯಾಸ ಆಗಿದೆ? 2002ರಲ್ಲಿ ಕರ್ನಾಟಕ ರಾಜ್ಯದ GDP, 2026ರಲ್ಲಿ ಕರ್ನಾಟಕ ರಾಜ್ಯದ GDP ನೀವು ಹೋಲಿಸೋಕ್ಕೆ ಆಗೋದಿಲ್ಲ, 2-3 ಪಟ್ಟು ಜಾಸ್ತಿ ಆಗಿದೆ GDP. ನಮ್ಮ ಬಜೆಟ್ಟಿನ ಗಾತ್ರ 2002ರಲ್ಲಿ 35,000 ಕೋಟಿ 40,000 ಕೋಟಿ ಇದ್ದರೆ, ಈಗ ಹೋದ ವರ್ಷದ ಬಜೆಟ್ಟು 4,09,000 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಮಂಡಿಸಿದ್ದು. ಬಜೆಟ್ಟಿನ ಗಾತ್ರವು 10 ಪಟ್ಟು ಜಾಸ್ತಿಯಾಗಿದೆ. ಇವೆಲ್ಲ ಆದರೂ ಕೂಡ ಹಿಂದುಳಿದ ಜಿಲ್ಲೆಗಳು ಅತಿ ಹಿಂದುಳಿತನೇ ಇವೆ. ಇನ್ನೂ ಅದು ಸೂಚಿಸುವಂಥ ಮತ್ತೊಂದೇನಪ್ಪ ಅಂತಂದರೆ, ಕರ್ನಾಟಕದ ಪ್ರತಿ ಜಿಲ್ಲೆಗಳ ಹೆಂಗೆ ದೇಶಕ್ಕೆ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇಡೀ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು GDP ಅಂತ ಹೆಂಗೆ ಕರಿತೀವೋ, ಹಾಗೆ ನೆಟ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅನ್ನುವಂತಹ ಒಂದು ಮಾನದಂಡವನ್ನು ಕೂಡ ಗೋವಿಂದರಾವ್ ಸಮಿತಿ ಅನುಸರಿಸಿದೆ. ಪ್ರತಿ ಜಿಲ್ಲೆಯ ಒಟ್ಟಾರೆ ಉತ್ಪನ್ನ ಎಷ್ಟು ಅಂತೇಳಿ. ರಾಜ್ಯದ ಸರಾಸರಿಗಿಂತ ಅತಿ ಹೆಚ್ಚು ಉತ್ಪನ್ನವನ್ನು ಕೊಡ್ತಿರೋವಂಥ ಜಿಲ್ಲೆಗಳು ಕೇವಲ 4: ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಚಿಕ್ಕಮಗಳೂರು, 5 ಜಿಲ್ಲೆಗಳು: ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ತುಮಕೂರು ಮತ್ತು ಉತ್ತರ ಕನ್ನಡ. ಉತ್ತರ ಕನ್ನಡ ಡಿಫೆನ್ಸ್ ಸೆಕ್ಟರ್ನ ಹೂಡಿಕೆಗಳು ಜಾಸ್ತಿ ಇವೆ ಅನ್ನೋ ಕಾರಣಕ್ಕಾಗಿ. ಅದು ಬಿಟ್ಟರೆ ತುಮಕೂರು ಬೆಂಗಳೂರಿನ ಭಾಗವಾಗಿ ಅಭಿವೃದ್ಧಿಯನ್ನು ಪಡಿತಿದೆ ಅನ್ನೋದರ ಭಾಗವಾಗಿ ಬೆಂಗಳೂರು ರೂರಲ್, ಬೆಂಗಳೂರು
ಅರ್ಬನ್ ಮತ್ತು ತುಮಕೂರು, ಇವು ಮೂರು ಒಂದು ವಲಯ, BKT ವಲಯ ಅಂತ ನೀವು ಕರೆಯೋದಾದರೆ, ಕೋಲಾರನ ಕೆಲವು ಭಾಗವು ಇದಕ್ಕೆ ಸೇರ್ಕೊಳ್ಳೋದಾದರೆ, ಕೋಲಾರನ ಹಿಂದುಳಿದ ತಾಲೂಕುಗಳಲ್ಲ, ಬೆಂಗಳೂರಿಗೆ ಆತುಕೊಂಡಿರೋ ತಾಲೂಕುಗಳು ನೋಡಿದ್ರೆ ಇದು ಪ್ರಧಾನವಾಗಿ ಬೆಂಗಳೂರಿನ ಡೆವಲಪ್ಮೆಂಟ್ ಹಬ್. ಉಳಿದಂತೆ ಇನ್ನೂ ಸ್ಪಷ್ಟವಾಗಿ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ, ಬೆಂಗಳೂರು ಮತ್ತು ಮೈಸೂರು ವಲಯದಲ್ಲಿ ಅತ್ಯಂತ ಹಿಂದುಳಿದ ಒಂದು ತಾಲೂಕು ಇಲ್ಲ, ಹಾಗೂ ಗುಲ್ಬರ್ಗ ವಲಯದಲ್ಲಿ ಅಭಿವೃದ್ಧಿ ಹೊಂದಿದ ಒಂದು ತಾಲೂಕು ಇಲ್ಲ. ಇದು ನಮ್ಮ ಅಭಿವೃದ್ಧಿ ಮಾದರಿಗೆ ಕೊಡ್ತಿರೋವಂಥ ದೊಡ್ಡ ಒಂದು ಈ ವೈರುಧ್ಯದ ನಿದರ್ಶನ. ಕೇಂದ್ರ ಸರ್ಕಾರದಿಂದ ನಮಗಾಗ್ತಿರೋ ಅನ್ಯಾಯದ ಬಗ್ಗೆ ನಾವು ಮಾತಾಡಲೇಬೇಕು, ಧ್ವನಿ ಎತ್ತಬೇಕು, ತಾರತಮ್ಯದ ಬಗ್ಗೆ ಧ್ವನಿ ಎತ್ತಬೇಕು. ಆದರೆ ನಮ್ಮೊಳಗೆ ಆಗ್ತಿರೋ ಈ ತಾರತಮ್ಯದ ಬಗ್ಗೆ ಏನು ಮಾತಾಡಬೇಕಾ ಬೇಡವಾ? ನಾವು ಬಿಹಾರದಿಂದ ಜನ ಬರ್ತಾ ಇದ್ದಾರೆ, ಅವ್ರು ಕನ್ನಡ ಕಲಿಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡಬೇಕು. ಆದರೆ ಉತ್ತರ ಕರ್ನಾಟಕದಿಂದ ಜಮೀನಿದ್ದವರು ಕೂಡ ಗುಳೆ ಬಂದ್ಬಿಟ್ಟು ಇಲ್ಲಿ ಚರಂಡಿಗಳ ಮೇಲೆ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ರೆ, ಕೋಗಿಲೂರಿನಲ್ಲಿ ತಣಿಸಂದ್ರದಲ್ಲಿ ಅವ್ರನ್ನ ಕಿತ್ತಾಕ್ತೀವಿ ಮುಸ್ಲಿಮರು ಅಂತ ಅಂದ್ಬಿಟ್ಟು ಹೊರಗಾಗ್ತೀವಿ. ಅವರೇ ಈ ಈ ರಾಜ್ಯವನ್ನು ಕಟ್ತಿದ್ದಾರೆ, ಅವರೇ ಬೆಂಗಳೂರನ್ನು ಕಟ್ತಿದ್ದಾರೆ. ಅವ್ರು ಯಾಕೆ ಇಲ್ಲಿ ಬರ್ತಿದ್ದಾರೆ? ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗುತ್ತೆ? GDPಗೆ ನಮ್ಮದು 2ನೇ ಅತಿ ದೊಡ್ಡ ಕೊಡುಗೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವ್ರು ಹೆಮ್ಮೆಯಿಂದ ಹೇಳ್ಕೊತಾರೆ. ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕದ 2ನೇ ಕೊಡುಗೆ. ಕರ್ನಾಟಕ 2 ಅಥವಾ 3ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ. ನಾವು GDP ಅತಿ ಹೆಚ್ಚು ಕೊಡುಗೆಯಲ್ಲಿ ನಮ್ಮ ಸ್ಥಾನಮಾನವನ್ನು ನಾವು ಹಂಚ್ಕೋತಾ ಇರ್ತೀವಿ. ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂತಹ ಒಂದು ರಾಜ್ಯ ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳನ್ನು ಯಾಕೆ ಹೊಂದಿದೆ? ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿಲ್ಲ ಅಂತಂದರೆ ಈ ದೇಶದಲ್ಲಿ, ಈ ದೇಶದಲ್ಲಿ ರಾಜ್ಯ ಹೆಂಗೆ ತಾರತಮ್ಯಕ್ಕೊಳಗಾಗುತ್ತೋ ರಾಜ್ಯದಲ್ಲಿ ಬಹುಪಾಲು ಹಿಂದುಳಿದ ಪ್ರದೇಶಗಳು ತಾರತಮ್ಯಕ್ಕೊಳಗಾಗ್ತಾನೆ ಇರ್ತಾರೆ. ಇದಕ್ಕೇನು ಕಾರಣ? ಗೋವಿಂದರಾವ್ ವರದಿ ಸೂಚಿಸುವಂತಹ ಕಾರಣಗಳೇನಪ್ಪ ಅಂದರೆ, ಸಾಮಾನ್ಯವಾಗಿ ಹೇಳುವಂತಹ ಒಂದು ಭ್ರಷ್ಟಾಚಾರ, ಹಾಗೂ ಹೂಡಿಕೆಯಲ್ಲಿ ಬರೀ ಖರ್ಚು ಮಾಡಿಬಿಟ್ರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ತಿಳುವಳಿಕೆ ಇದೆ. ಫೋಕಸ್ಡ್ ಎಕ್ಸ್ಪೆಂಡಿಚರ್, ನಿರ್ದಿಷ್ಟವಾದಂಥ ಗುರಿ, ದಿಕ್ಕು, ಹೂಡಿಕೆ ಮತ್ತು ಹೂಡಿಕೆ ಮೇಲೆ ಉಸ್ತುವಾರಿ, ಮತ್ತು ಆ ಹೂಡಿಕೆಯಿಂದ ಬಂದಂಥ ಫಲಿತಾಂಶಗಳ ಅಧ್ಯಯನ ಮತ್ತು ಅದರ ಫಾಲೋಅಪ್ಪು, ಇವೆಲ್ಲವೂ ಕೂಡ ಇಲ್ಲದಿರೋದ್ರಿಂದಲೂ ಕೂಡ ಇದು ಹೂಡಿಕೆಯಲ್ಲಿ ನಮಗೆ ಆದ್ಯತೆಗಳು, ನಿರ್ದಿಷ್ಟತೆಗಳು ಇಲ್ಲದಿರುವಂಥದ್ದು, ವ್ಯಯದ ಮೇಲೆ ನಿಯಂತ್ರಣ ಇಲ್ಲದಿರುವಂಥದ್ದು, ಹಾಗೂ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಆದ್ಯತೆ, ಕಣ್ಣಿಗೆ ಕಾಣುವ ಅಭಿವೃದ್ಧಿ ಕಾಣಿಸುವಂಥದ್ದು. ರೋಡು ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕದ ರೋಡುಗಳು ಖಂಡಿತವಾಗಿಯೂ ಕೂಡ ಈಗ ಉದ್ಧಾರ ಆಗಿದ್ದಾವೆ. ಹೋಲಿಕೆಯಲ್ಲಿ ನೋಡಿದ್ರೆ ಬೇರೆ ದಕ್ಷಿಣ ಕರ್ನಾಟಕದ ರೋಡುಗಳು ಅಷ್ಟೇ ಚೆನ್ನಾಗಿದ್ದಾವೆ. ಕೆಲವು ಕಡೆ ಏರ್ಪೋರ್ಟ್ಗಳು ಬಂದಿದೆ, ಕೆಲವು ಕಡೆ. ಇದು ಇಡೀ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿ. ತಾಲೂಕು ಅಂತಂದರೆ ಆ ತಾಲೂಕಿನಲ್ಲಿ ಕಾರು ಓಡಿಸುವವರ ಅಭಿವೃದ್ಧಿಗೆ ಅನುಕೂಲವಾಗಿ ರಸ್ತೆಗಳಾಗಿರ್ಬೋದು, ಆದರೆ ಬಸ್ ಹತ್ಕೊಂಡು ಹೋಗೋರಿಗೆ ಅಥವಾ ತಮ್ಮ ಯಾವುದೋ ಕುಗ್ರಾಮದಿಂದ ಪಕ್ಕದಲ್ಲಿರೋ ತಾಲೂಕಾ ಸೆಂಟರ್ನಲ್ಲಿ ತಮ್ಮ ಬೆಳೆದಂಥ ತೊಗರಿನ ಮಾರೋದಕ್ಕೆ ಬೇಕಾಗಿರುವ ರೈತರಿಗೆ ಬೇಕಾಗಿರುವ ಸರ್ವ ಋತು ಗ್ರಾಮೀಣ ರಸ್ತೆ ಇದೆಯಾ? ಈ ತರಹದ ಆದ್ಯತೆಗಳನ್ನು ನಂಜುಂಡಪ್ಪ ವರದಿ ಸೂಚಿಸಿಲ್ಲ ಮತ್ತು ಸರ್ಕಾರವೂ ಕೂಡ ಮಾಡಿಲ್ಲದೆ ಇರೋದರಿಂದ ಈ ರೀತಿಯಾದಂಥ ಪ್ರಾದೇಶಿಕ ಅಸಮಾನತೆ ಜಾಸ್ತಿಯಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಪ್ರಾಯಶಃ ಇದು ಸತ್ಯವೂ ಕೂಡ ಆಗಿದೆ. ಆದರೆ ಭ್ರಷ್ಟಾಚಾರ ಕೇವಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿ ಆಗೋದಿಲ್ವಲ್ಲ. ಈಗ ಉದಾಹರಣೆಗೆ ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಯಾಕೆ ಮುಂದುವರೆದಿದೆ ಅಥವಾ ಯಾತಕ್ಕೆ ದಕ್ಷಿಣದ ರಾಜ್ಯಗಳು ಮುಂದುವರೆದಿದೆ ಅನ್ಬೇಕಾದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಆದ್ದರಿಂದ ಅದನ್ನು ಹಿಂದುಳಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರರ್ಥ ಇಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ. ಅದು ವಾಸ್ತವ ಅಲ್ವಲ್ಲ. ಕಾಂಗ್ರೆಸ್ ಸರ್ಕಾರವೇ ಆರೋಪ ಮಾಡಿದಂತೆ, ಕಾಂಗ್ರೆಸ್ ಪಕ್ಷವೇ ಆರೋಪ ಮಾಡಿದಂತೆ BJP ಸರ್ಕಾರ ಇದ್ದಾಗ 40% ಸರ್ಕಾರ ಅಂತಲೇ ತಾನೇ ಆರೋಪ ಮಾಡಿದ್ದು. ಈಗ BJPನವರು ಇವ್ರಿಗೆ 65% ಅಂತ ಅಂದ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಎಲ್ಲಿ ಹಣದ ವಹಿವಾಟು ಜಾಸ್ತಿ ಇರುತ್ತೋ ಅಲ್ಲಿ ಭ್ರಷ್ಟಾಚಾರ ಸಹಜವಾಗಿ ಇದ್ದೇ ಇರುತ್ತೆ. ನಾವು ಭ್ರಷ್ಟಾಚಾರವಿಲ್ಲದ ಪರಿಶುದ್ಧರಾಗಿದ್ದೇವೆ ಅನ್ನೋ ಕಾರಣಕ್ಕೆ ದಕ್ಷಿಣದ ರಾಜ್ಯಗಳ ಅಭಿವೃದ್ಧಿ ಹೊಂದಿರೋದಲ್ಲ. ಇದಕ್ಕೊಂದು ಐತಿಹಾಸಿಕವಾದಂಥ ಕಾರಣಗಳಿದ್ದಾವೆ. ಸಾಮಾಜಿಕವಾಗಿ ಜಾಗೃತವಾಗಿರುವಂತಹ ಕೆಲವು ಸಂಸ್ಥೆಗಳು ಮತ್ತು ಸಮಾಜ ಇದೆ. ಇವೆಲ್ಲವೂ ಕೂಡ ಒಂದಷ್ಟಾದರೂ ಜಾರಿಯಾಗೋಂಗೆ ನೋಡ್ಕೊಳ್ತವೆ. ಇದು ಅದಕ್ಕೆ ಕಾರಣವೇ ಹೊರತು ಭ್ರಷ್ಟಾಚಾರವನ್ನು ಹಿಂದುಳಿದಿರುವಿಕೆಗೆ ಏಕೈಕ ಅಥವಾ ಪ್ರಧಾನ ಕಾರಣ ಅಂತಂದ್ಬಿಟ್ಟು ಹೇಳಲಿಕ್ಕೆ ಬರೋದೇ ಇಲ್ಲ. ಭ್ರಷ್ಟಾಚಾರ ಖಂಡಿತ ಇದ್ದೇ ಇದೆ. ಕಲ್ಯಾಣ ಕರ್ನಾಟಕ ಮಂಡಳಿನಲ್ಲೂ ಭ್ರಷ್ಟಾಚಾರ ಆಗುತ್ತೆ. 32,000 ಕೋಟಿ ರೂಪಾಯಿ ವ್ಯಯ ಮಾಡಿದ್ರೆ ವಾಸ್ತವದಲ್ಲಿ ಎಷ್ಟು ವೆಚ್ಚ ಆಯಿತು ಅಂತ ಬಂದಾಗ ಸಹಜವಾಗಿಯೇ BJP ಕಾಲದಲ್ಲಿ 40% ಆಗಿರ್ಬೋದು, ಅಥವಾ ಈಗಿನ ಕಾಲದಲ್ಲಿ ಎಷ್ಟಾಗ್ತಿದೆ ಅಂತ BJP ಹೇಳಿದಷ್ಟು ಆಗಿರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಆಗಿರ್ಬೋದು.
ಭ್ರಷ್ಟಾಚಾರ ಅದೊಂಥರ ಸೆಕ್ಯುಲರ್ ಸರ್ವ ಪ್ರದೇಶಕ್ಕೂ ಅನ್ವಯ ಆಗುವಂತಹ ವಿಷಯ. ಅದಲ್ಲದೀರ ವಿಶೇಷವಾದಂಥ ಅಸಮಾನತೆಗೆ ಕಾರಣ ಏನು ಅಂತ ಹೇಳ್ತಾ ಗೋವಿಂದರಾವ್ ವರದಿ ಸೂಚಿಸೋದೇನಪ್ಪ ಅಂತಂದರೆ, ಮುಂದಿನ 2026ರಿಂದ 2031 ನಡುವೆ ಅವರು ಕೊಟ್ಟಿರುವ ಸಲಹೆ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. 43,914 ಕೋಟಿ ರೂಪಾಯಿನ ನಿರ್ದಿಷ್ಟ ಕ್ಷೇತ್ರಗಳಿಗೆ ನಿರ್ದಿಷ್ಟ ಉದ್ದೇಶಗಳನ್ನ ಇಟ್ಕೊಂಡು ಉಸ್ತುವಾರಿಯನ್ನು ಮಾಡ್ತಾ ನೀವು ವೆಚ್ಚ ಮಾಡಬೇಕು. ವೆಚ್ಚ ಮಾಡಿದಾಗ ಯಾವ್ಯಾವುದ್ರ ಮೇಲೆ ವೆಚ್ಚ ಮಾಡಬೇಕು, ನಿಮ್ಮ ಆದ್ಯತೆಗಳು ಬದಲಾಗಬೇಕು. 2 ಪ್ರಧಾನ ಆದ್ಯತೆಗಳನ್ನು ಮತ್ತು ಸ್ವಾಗತಾರ್ಹ ಆದ್ಯತೆಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಒಂದು ಶಾಲಾ ಶಿಕ್ಷಣ, ಅದರ ಮೇಲೆ ಹೆಚ್ಚು ಒತ್ತಿರಬೇಕು. ಈ 43,000 ಕೋಟಿ ರೂಪಾಯಿನಲ್ಲಿ ಹೆಚ್ಚು ಕಡಿಮೆ 25% ನೀವು 12,444 ಕೋಟಿ ರೂಪಾಯಿಯಷ್ಟು, ಅಂದರೆ 25% ಪ್ರಾಥಮಿಕ ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು ಅನ್ನೋಂತ ಹೇಳಿರೋದು ತುಂಬ ಸ್ವಾಗತಾರ್ಹವಾದಂಥ ಸಂಗತಿ. ಹೈದರಾಬಾದ್ ಕರ್ನಾಟಕವನ್ನು ನೀವು ಇಟ್ಕೊಂಡ್ರೆ ಅದರಲ್ಲೂ ಕೂಡ ಅಲ್ಲಿ ಬರುವಂತಹ ಯಾದಗಿರಿ ಇತ್ಯಾದಿ ತಾಲೂಕುಗಳು, ಯಾದಗಿರಿ ಜಿಲ್ಲೆಗಳು ಮತ್ತು ಅದರ ತಾಲೂಕುಗಳು ಯಾವಾಗಲೂ ಕೂಡ SSLC ತೇರ್ಗಡೆ ವಿಷಯದಲ್ಲಿ, PUC ತೇರ್ಗಡೆ ವಿಷಯದಲ್ಲಿ, ಬಾಣಂತಿಯರ ಸಾವಿನ ವಿಷಯದಲ್ಲಿ, PUC ತೇರ್ಗಡೆ SSLC ತೇರ್ಗಡೆಯಲ್ಲಿ ಅತ್ಯಂತ ಕೆಳಗಿರ್ತವೆ. ಬಾಣಂತಿಯರ ಸಾವು, ಮಕ್ಕಳ ಶಿಶು ಮರಣ ಅಥವಾ ಪೌಷ್ಟಿಕಾಂಶದ ಕೊರತೆ ಅಥವಾ ಬೇರೆ ಯಾವುದೇ ಅಭಿವೃದ್ಧಿ ಕೊರತೆಯ ಮಾನದಂಡ ಇಟ್ಕೊಂಡಾಗ ಯಾವಾಗಲೂ ಕೂಡ ನಂಬರ್ 1, ನಂಬರ್ 2ರಲ್ಲಿ ಇರ್ತವೆ. ಹೀಗಾಗಿ ಅದನ್ನು ಬಗೆಹರಿಸಬೇಕು ಅಂತಂದರೆ ಅವರನ್ನೇ ಉದ್ದೇಶ ಮಾಡಿ ವಿಶೇಷವಾದಂಥ ವೆಚ್ಚ ಆಗಬೇಕು. ಪ್ರಾಥಮಿಕ ಶಿಕ್ಷಣದಲ್ಲಿ 12,444 ಕೋಟಿ, ಹಾಗೂ ಹೆಲ್ತ್ ಕೇರ್ ಮತ್ತು ಪೌಷ್ಟಿಕಾಂಶ ಇವೆರಡೂ ಸೇರಿ ಅದಕ್ಕೊಂದು 25% ಹಣ ವಿನಿಯೋಗ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ 43,914 ಕೋಟಿಯಲ್ಲಿ 50% ಹಣವನ್ನು ಪ್ರಧಾನವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ವೆಚ್ಚ ಇಡಬೇಕು ಅಂತ ಹೇಳಿರುವಂಥದ್ದು ಬಹಳ ಸ್ವಾಗತಾರ್ಹವಾದದ್ದು. ಇದು ಕೇವಲ ಹೈದರಾಬಾದ್ ಕರ್ನಾಟಕ ಅಲ್ಲ, ನಾಳೆ ಮಂಡಿಸಲಿರುವ ಕರ್ನಾಟಕ ರಾಜ್ಯದ ಬಜೆಟ್ಟು ಇದರಿಂದ ಸ್ಫೂರ್ತಿಯನ್ನು ತೆಗೆದುಕೊಳ್ಬೇಕು. ಇಷ್ಟರ ಮಟ್ಟಿಗೆ ಇದು ಸರಿ ಇದೆ. ಆದರೆ ಅಭಿವೃದ್ಧಿಯ ಮಾದರಿ ಯಾವುದಾಗಬೇಕು, ಅದರ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇನ್ನೊಂದೆರಡು ಒಳ್ಳೆಯ ಸಲಹೆಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಹಾಲಿ ಇರುವ ನೀರಾವರಿ ಯೋಜನೆಗಳು ಮುಗಿಯುವ ತನಕ ಹೊಸ ನೀರಾವರಿ ಯೋಜನೆಗಳನ್ನು ಘೋಷಣೆ ಮಾಡಬಾರ್ದು, ಮೊದಲು ಇದನ್ನು ಮುಗಿಸ್ರಿ. ಯಾಕಂದರೆ ಯಾವುದೇ ಯೋಜನೆಯನ್ನು ಘೋಷಣೆ ಮಾಡಬೇಕಾದ್ರೆ ನೀವು ಅದಕ್ಕೊಂದು ಶಂಕುಸ್ಥಾಪನೆ ಮಾಡಿ, ಅಡಿಗಲನ್ನ ಮಾಡಿ, ಫೋಟೋ ಹಾಕಿ ಫೇಸ್ಬುಕ್ಕಲ್ಲಿ ಮತ್ತು ಸರ್ಕಾರದ ಜಾಹೀರಾತುಗಳಲ್ಲಿ ಬಂದುಬಿಟ್ರೆ ಅದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಲ್ಲ. ಈಗ ಏನಿದೆ ಯೋಜನೆಗಳು ಅದು ಆ ಸರ್ಕಾರದ ಆಡಳಿತಾರೂಢ ಸರ್ಕಾರಕ್ಕೆ ಪ್ರಚಾರಕ್ಕೆ ಅನುಕೂಲವಾಗ್ತದೆ ಹೊರತು ಸಾಮಾನ್ಯ ಜನರಿಗೆ ಯಾವ ಅನುಕೂಲನೂ ಆಗಲ್ಲ ಅಂತ ಅದನ್ನು ಹೇಳಿರೋದು ಸರಿ ಇದೆ. ಆದರೆ ಹಾಗೆಯೇ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಪ್ರೋಗ್ರಾಮ್, ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ 1,000 ಕೋಟಿ ರೂಪಾಯಿ ಎತ್ತಿಡಬೇಕು ಅಂತ ಹೇಳ್ತಿದ್ದಾರೆ. ಇದಲ್ದಿರ ಅವ್ರು ಹೇಳಿರುವ ಇತರ ಸಲಹೆಗಳು ಸಮಸ್ಯಾತ್ಮಕವಾಗಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರಧಾನವಾಗಿ ಈ ಅಸಮತೋಲನ ಉಂಟಾಗುವುದೇ ನಮ್ಮ ದೇಶ, ನಮ್ಮ ರಾಜ್ಯ ಖಾಸಗಿ ಬಂಡವಾಳಶಾಹಿಯನ್ನು ಆಧರಿಸಿ ತನ್ನ ಅಭಿವೃದ್ಧಿ ಮಾದರಿಯನ್ನು ರೂಪಿಸಿಕೊಂಡಿರುವ ಕಾರಣಕ್ಕೆ. ಖಾಸಗಿ ಬಂಡವಾಳಶಾಹಿಯನ್ನು ಅವಲಂಬಿಸಿ ನಮ್ಮ ಇಡೀ ಅಭಿವೃದ್ಧಿ ಮಾದರಿಯನ್ನು ನಾವು ಯೋಜನೆ ಮಾಡ್ತೀವಿ ಅಂದರೆ ಅವರ ಆದ್ಯತೆಗಳಿಗೆ ತಕ್ಕಂತೆ ಈ ದೇಶದ, ಈ ರಾಜ್ಯದ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಅದೇ ರೀತಿ ಈ ವಲಯಗಳಲ್ಲಿ ನೀವು ಪ್ರಧಾನವಾಗಿ ಇವರು ಹೇಳ್ತಿರೋದು ಅಟ್ರ್ಯಾಕ್ಟ್ ಇನ್ವೆಸ್ಟ್ಮೆಂಟ್ಸ್, ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್. ಖಾಸಗಿ ಹೂಡಿಕೆಯನ್ನು ಬೆಂಬಲಿಸುತ್ತಾ ಖಾಸಗಿ ಹೂಡಿಕೆಯನ್ನು ಆಕರ್ಷಣೆ ಮಾಡಿ ಅವರಿಂದ ಉತ್ತೇಜನ ಆಗಲಿ. ಅದರಿಂದ ಈಗಾಗಲೇ MB ಪಾಟೀಲ್ ಅವರು ಉತ್ತೇಜನ ಮಾಡ್ಕೊಂಡು ಇವತ್ತೇನು ದೇವನಹಳ್ಳಿನಲ್ಲಿ ರೈತರ ಜಮೀನನ್ನು ವಶ ಮಾಡಿಸ್ಕೊಳ್ಳೋಕೆ ಹೋದರು, ಅತ್ಯಂತ ಫಲವತ್ತಾದಂಥ ಜಮೀನನ್ನು. ಅದೇ ರೀತಿ ನಾವು ಬೆಳಗಾಂನಲ್ಲೂ ಕೂಡ ಒಂದು ಏರೋಸ್ಪೇಸ್ ವಲಯ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅಂದರೆ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಮಾದರಿಯನ್ನೇ, ಖಾಸಗಿ ಬಂಡವಾಳ ಕೇಂದ್ರಿತ, ಅವರ ಲಾಭ ಕೇಂದ್ರಿತ ಅಭಿವೃದ್ಧಿ ಮಾದರಿಯನ್ನೇ ನೀವು ಬೆಳಗಾಮಲ್ಲೂ ಕೂಡ ನೀವು ಅದನ್ನು ರಿಪೀಟ್ ಮಾಡಿದ್ರೆ ಅಲ್ಲಿರೋ ಕೆಲವು ಜನರು ಅಭಿವೃದ್ಧಿ ಆಗ್ತಾರೆ, ಉಳಿದಂತೆ ಆ ಇಡೀ ಸಮುದಾಯ ಕೋಟಿ ಜನ ಅಭಿವೃದ್ಧಿ ಆಗ್ತಾರ? ಅಭಿವೃದ್ಧಿ ಮಾದರಿ ಹೆಂಗಿರಬೇಕಾಗಿತ್ತು? ಇಡೀ ಈ ಗುಲ್ಬರ್ಗಾ ಮತ್ತು ಬೆಳಗಾಂ ವಲಯದ ಅತ್ಯಂತ ಹಿಂದುಳಿದ ತಾಲೂಕಿನ ಅತ್ಯಂತ ಹೆಚ್ಚು ಸಮುದಾಯದ ಜನ ಕೃಷಿ ಆಧಾರದಲ್ಲಿ ಬದುಕ್ತಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂಹೀನ ರೈತರು ಇರುವುದು ಈ ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಗೋಮಾಳ ಜಮೀನು ಇರುವುದು ಈ ಪ್ರದೇಶಗಳಲ್ಲಿ. ಸುಮಾರು ವರ್ಷಗಳಿಂದ ಭೂಮಿ ಮತ್ತು ವಸತಿಗಾಗಿ ಗೈರಾಣ ಜಮೀನು ಉಳುಮೆ ಮಾಡ್ತಿದ್ದಾರೆ,
ಆ ಉಳುಮೆ ಚೀಟಿ ಕೊಡಿ, ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ತೀವಿ. ಹೊಟ್ಟೆಪಾಡಿಗಾಗಿ ಚರಂಡಿ ಮೇಲೆ ಬದುಕಿ ನಿಮ್ಮ ಬೆಂಗಳೂರಿನ ನಗರವನ್ನು ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ನಾವು ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ವರ್ಷಾನುಗಟ್ಟಲೆಯಿಂದ ಹೋರಾಟ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇದೇ ಸಿದ್ದರಾಮಯ್ಯನವರ ಸರ್ಕಾರದ ಮುಂದೆನೂ ಕೂಡ 34 ಲಕ್ಷ ಅರ್ಜಿಗಳು ವಿಲೇವಾರಿ ಕಾಯ್ತಾ ಬಿದ್ದಿದ್ದಾವೆ. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಅಂತ ಪಿಕ್ಚರ್ ಬಂತು ದುನಿಯಾ ವಿಜಯ್ ಅವ್ರದ್ದು. ಲ್ಯಾಂಡ್ ಲಾರ್ಡ್ ಸೋಲಿಸುವಂಥದ್ದು 1974 ಸಂದರ್ಭದಲ್ಲಿ ಭೂ ಸುಧಾರಣೆಯ ಕಾಲಘಟ್ಟದಲ್ಲಿ ರೈತ ಕೂಲಿಗಳನ್ನು ಭೂಮಾಲೀಕರು ಹೆಂಗೆ ದೌರ್ಜನ್ಯ ಮಾಡ್ತಿದ್ರು, ಭೂ ಸುಧಾರಣಾ ಕಾಯ್ದೆ ಬಂದು ಹೆಂಗೆ ಪರಿಹಾರ ಮಾಡ್ತು ಅಂತೇಳಿ. ಭೂ ಸುಧಾರಣಾ ಕಾಯ್ದೆ ಹೆಂಗೆ ನೋಡೋದಾದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಯಶಸ್ವಾದದ್ದು ದಕ್ಷಿಣ ಕನ್ನಡದಲ್ಲಿ, ಯಾಕಂದರೆ ಚಳುವಳಿ ಇದ್ದ ಕಾರಣಕ್ಕೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಅದರ ಸುಳಿವೇ ಬರಲಿಲ್ಲ, ಯಾಕಂದರೆ ದೊಡ್ಡ ಚಳುವಳಿಗಳು ಇರಲಿಲ್ಲ. ಹಾಗೂ ಆ ಸರ್ಕಾರದಲ್ಲಿ ಇದ್ದವರು ಕೂಡ ಯಾರಪ್ಪ ಅಂದರೆ ದೊಡ್ಡ ದೊಡ್ಡ ಭೂಮಾಲೀಕರೇ ಇರ್ತಿದ್ರು. ನಂತರ ಅವರೇ ಬಂದು ಕಾಂಗ್ರೆಸ್ನೂ ಕೂಡ ಸೇರಿಕೊಂಡ್ರು. ದೇವರಾಜ ಅರಸು ಇದ್ದಾಗ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಅವರೇ ಜನತಾ ಪಾರ್ಟಿ ಅಂತ ಮಾಡ್ಕೊಂಡ್ರು. ಅವರೇ ನಂತರ ಹೋಗಿ BJPನೂ ಸೇರಿಕೊಂಡ್ರು, ಭೂಮಾಲೀಕರ ಪಕ್ಷ. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಅದೇ ಭೂಮಾಲೀಕ ಹಿತಾಸಕ್ತಿಗಳು ದೊಡ್ಡ ಮಟ್ಟದಲ್ಲೇ ಇದ್ದಾವೆ. ಲ್ಯಾಂಡ್ ಲಾರ್ಡ್ಗೆ ಟ್ಯಾಕ್ಸ್ ಫ್ರೀ ಕೊಡುವಂತಹ ಸರ್ಕಾರ, ಅಷ್ಟರ ಮಟ್ಟಿಗೆ ಪ್ರಗತಿಪರ ಅಂತಲೇ ಹೇಳ್ಬೋದಾದಂಥ ಸರ್ಕಾರ, 34 ಲಕ್ಷ ರೈತ ಕೂಲಿಗಳು ಏನು ಕೈರಾಣ ಭೂಮಿನಲ್ಲಿ ಉಳುಮೆ ಚೀಟಿಯನ್ನು ಕೇಳ್ತಿದ್ದಾರೆ, ಒಡೆತನವನ್ನು ಕೇಳ್ತಿದ್ದಾರೆ. ನೀವು ಲ್ಯಾಂಡ್ ಲಾರ್ಡ್ನ ಅಪ್ರಿಷಿಯೇಟ್ ಮಾಡೋದಾದರೆ, ಆ ಚಿತ್ರದ ಸಾರವನ್ನು ನಿಮ್ಮ ಸರ್ಕಾರದ ಆಶಯ ಅಂತ ನೀವು ಹೇಳೋದಾದರೆ, 34 ಲಕ್ಷ ಅರ್ಜಿಗಳನ್ನು ಯಾಕೆ ವಿಲೇವಾರಿ ಮಾಡೋದಿಲ್ಲ? ಈ 34 ಲಕ್ಷದಲ್ಲಿ 20 ಲಕ್ಷಕ್ಕಿಂತಲೂ ಹೆಚ್ಚು ಅರ್ಜಿಗಳು ಈ ಏನು ಹಿಂದುಳಿದ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ, ಹೆಚ್ಚು ಹಿಂದುಳಿದ ಮತ್ತು ಹಿಂದುಳಿದ ಏನು 236 ತಾಲೂಕುಗಳಲ್ಲಿ 175 ತಾಲೂಕುಗಳಿದ್ದಾವೆ. ಈ 175 ತಾಲೂಕುಗಳ ಅರ್ಜಿಗಳೇ ಜಾಸ್ತಿ. ನೀವು ನಿಮ್ಮ ಆದ್ಯತೆ ಇರಬೇಕಾಗಿರೋದು ಖಾಸಗಿ ಬಂಡವಾಳವನ್ನು ಅಲ್ಲಿ ಹೂಡಿಕೆ ಮಾಡೋದಕ್ಕಲ್ಲ. ಖಾಸಗಿ ಬಂಡವಾಳ ಹೂಡಿಕೆ ಮಾಡಿದ್ರೆ ದೊಡ್ಡದೊಂದು ಫ್ಯಾಕ್ಟ್ರಿಯನ್ನು ಮಾಡ್ತಾರೆ. ಇಡೀ ಗ್ರಾಮ ಸಮುದಾಯದಲ್ಲಿ ತಮಗೆ ಬೇಕಾಗಿರುವ ಅರ್ಹತೆ ಹೊಂದಿರೋ ವ್ಯಕ್ತಿಗಳಲ್ಲಿ 1% ಜನರನ್ನು ತಗೋತಾರೆ, ಮಿಕ್ತವ್ರು ಹಂಗೆ ಬೀದಿಗೆ ಬೀಳ್ತಾರೆ. ಅವರ ಅಭಿವೃದ್ಧಿ ಏನಾಯಿತು? ನಿಮ್ಮ GDP ಅಭಿವೃದ್ಧಿ ಆಗುತ್ತೆ. ಅಲ್ಲೊಂದು 1000 ಕೋಟಿ ರೂಪಾಯಿ ಹೂಡಿಕೆ ಆಯಿತು ಅಂದರೆ ಗುಲ್ಬರ್ಗಾದ ಡಿಸ್ಟ್ರಿಕ್ಟ್ GDP ಏನಪ್ಪ ಅಂತಂದರೆ 1000 ಕೋಟಿ ಜಾಸ್ತಿ ಆಗುತ್ತೆ. ಸಮಾಜಕ್ಕೆ ಏನಾದರೂ ಫಲಿತಾಂಶ ಬಂತು, ಸರ್ಕಾರ ಏನೇನು ಅದಕ್ಕೆ ಸಬ್ಸಿಡಿ ಕೊಡ್ತು, ಭೂಮಿ ಎಷ್ಟು ಉಚಿತವಾಗಿ ಕೊಡ್ತು, ಎಲೆಕ್ಟ್ರಿಸಿಟಿ ಎಷ್ಟು ಉಚಿತವಾಗಿ ಕೊಡ್ತು. ಇವತ್ತು ಫಾಕ್ಸಾನ್ ಅನ್ನೋ ಸಂಸ್ಥೆ ಬಗ್ಗೆನೇ ಅದು ನಡೀತಿದೆ. ಗ್ರಾಮೀಣ ಬೆಂಗಳೂರಿನ ವಲಯದಲ್ಲಿ ಏನು ಫಾಕ್ಸಾನ್ ಅನ್ನೋ ಸಂಸ್ಥೆಗೆ 7,500 ಕೋಟಿ ರೂಪಾಯಿ ಬಜೆಟಿಂದ ಹೋದ ವರ್ಷ ಸಿದ್ದರಾಮಯ್ಯನವ್ರು ಕೊಟ್ಟರು. ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ನಮಗೊಂದು ಪೈಸಾ ಉದ್ಯೋಗ ಕೊಟ್ಟಿಲ್ಲ, ಇವರು ಬದಲಿಗೆ ಎಲ್ಲ ಪರಿಸರ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹಾಗೂ ಗ್ರಾಮ ಪಂಚಾಯತಿಗೆ ಕೊಡಬೇಕಾಗಿರೋ ತೆರಿಗೆಯನ್ನು ಕೂಡ ಇವರು ಕೊಡ್ತಿಲ್ಲ ಅಂತ ಅವ್ರ ಮೇಲೆ ಹೋರಾಟಕ್ಕೆ ಬಿದ್ದಿದ್ದಾರೆ. ಅದೇ ಥರ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಅಲ್ಲೊಂದು ಯಾವುದೋ ಚಿಪ್ ಫ್ಯಾಕ್ಟ್ರಿ ಹಾಕಿದ್ರು ಅಂತ ಇಟ್ಕೊಳ್ರಿ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ದಾರೆ. ಚಿಪ್ ಫ್ಯಾಕ್ಟ್ರಿ ಬರಬೇಕು ಅಂತಂದರೆ ಸರ್ಕಾರ ಇನ್ನೊಂದಷ್ಟು ಸಬ್ಸಿಡಿ ಕೊಡಬೇಕು. ಗುಲ್ಬರ್ಗಾದಲ್ಲೋ ಸೇಡಂ ರೋಡಲ್ಲೋ ಎಲ್ಲೋ ಒಂದು ಆಗುತ್ತೆ, 1,000 ಎಕರೆನಲ್ಲಿ ಅಲ್ಲೊಂದು 500-600 ಜನಕ್ಕೋ ಕೆಲಸ ಸಿಗುತ್ತೆ. ಅವರಲ್ಲೂ ಕೂಡ ಹೆಚ್ಚಿನ ಸಂಬಳ ಬರೋ ಉದ್ಯೋಗಗಳು ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ಉಳಿದವ್ರಿಗೆ ಜಮೀನು ಮಾರಿದ್ದಷ್ಟೇ ಬಂತು, ಗುಲ್ಬರ್ಗ ಡೆವಲಪ್ ಆಯಿತು ಅಂತ ನಾವು ಹೇಳ್ಬಿಡ್ತೀವಿ. ಬೆಂಗಳೂರು ಡೆವಲಪ್ ಆಯಿತು ಅಂದರೆ ಬೆಂಗಳೂರಿನಲ್ಲಿ ಯಾವ ವರ್ಗ ಡೆವಲಪ್ ಆಯಿತು? ಬೆಂಗಳೂರಿನಲ್ಲಿ 40% ಜನ ಕೋಗಿಲು ತಣಿಸಂದ್ರ ಥರ ಸ್ಲಮ್ಗಳಲ್ಲಿ ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಬದುಕ್ತಿರೋಂಥ ಜನರೇ ಇದ್ದಾರೆ. ಅಭಿವೃದ್ಧಿ ಯಾರ್ದಾಯಿತು? ಬೆಂಗಳೂರು ಅಭಿವೃದ್ಧಿ ಅಂದರೆ. ಹಾಗೆಯೇ ಗುಲ್ಬರ್ಗದ ಅಭಿವೃದ್ಧಿ ಅಂತಂದರೆ ಖಾಸಗಿ ಬಂಡವಾಳದಿಂದ ಯಾರ್ದು ಅಭಿವೃದ್ಧಿ ಆಗುತ್ತೆ? ಅಭಿವೃದ್ಧಿ ಮಾದರಿ ಬದಲಾಗದಿರ ಅದ್ರ ಒಳಗಡೆನೇ ಅಡ್ಜಸ್ಟ್ಮೆಂಟು ಅಂತಂದರೆ ಈ ಅತ್ಯಂತ ಹಿಂದುಳಿಯುವಿಕೆ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನವಾಗಿ ಅಲ್ಲಿ ರೈತ ಕೂಲಿಗಳಿಗೆ ಜಮೀನು ಉಳ್ಳವರಿಗೆ ಅವರಿಗೆ ಸುಲಭದಲ್ಲಿ ಬ್ಯಾಂಕಿನ ಸಾಲ, ಉತ್ಪಾದನೆಗೆ ಅನುಕೂಲ, ಹಾಗೂ ಅವೆಲ್ಲವೂ ಇರುವವರಿಗೆ ಮಾರುಕಟ್ಟೆ ಸೌಲಭ್ಯ, ಕನಿಷ್ಠ MSP, ಇದು ಆ ಇಡೀ ವಲಯದ ಹೆಚ್ಚಿನ ಜನರ ಆರ್ಥಿಕತೆಯನ್ನು ಗಟ್ಟಿಗೊಳಿಸುತ್ತೆ. ಅವರ ಆರ್ಥಿಕತೆಯನ್ನು ಗಟ್ಟಿಗೊಳಿಸಿದಾಗ ಸರ್ವತೋಮುಖ ಅಭಿವೃದ್ಧಿಯೂ ಕೂಡ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಈ ಅಭಿವೃದ್ಧಿ ಮಾದರಿಗೆ ಇನ್ನೊಂದು ದೊಡ್ಡ ಸಮಸ್ಯಾತ್ಮಕವಾದಂಥ ಸಲಹೆ ಇರೋದು, ಎಸ್ಟಾಬ್ಲಿಷ್ 1484 ನ್ಯೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲು, ಈ ಮ್ಯಾಗ್ನೆಟ್ ಸ್ಕೂಲು, ಇವುಗಳೆಲ್ಲವೂ ಕೂಡ ಅತ್ಯುತ್ತಮವಾದಂಥ ಒಂದನ್ನು ನಾವಿಡ್ತೀವಿ, ಮಿಗತಾ ಏನು ಕಳಪೆ ಇರೋ ಎಲ್ಲವನ್ನು ಮುಚ್ಚಾಕ್ತೀವಿ ಅನ್ನೋದರ ಭಾಗವಾಗಿ ಬಂದಿರುವಂಥ ಒಂದು ಸೇಮ್ NEPನಲ್ಲಿ ನರೇಂದ್ರ ಮೋದಿಯವರು ಮುಂದಿಟ್ಟಂಥ ಯೋಜನೆಯ ಮುಂದುವರಿಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಈಗಾಗಲೇ ಶಾಲೆಗಳೇನಿದ್ದಾವೆ, ಸರ್ಕಾರಿ ಶಾಲೆಗಳು, ಆ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ನೀವು ಗ್ರಾಮ ಪಂಚಾಯತಿನಲ್ಲಿ ಒಂದೊಂದು KPS ಮಾಡೋದಾದರೆ ಅದನ್ನು ಯಾರೂ ವಿರೋಧಿಸೋದಿಲ್ಲ.
ಆದರೆ ನೀವು ಮಾಡ್ತಿರೋದು ಒಂದು KPSಗೆ ಕನಿಷ್ಠ 6 ಕುಗ್ರಾಮದಲ್ಲಿ ಇರುವಂತಹ ಶಾಲೆಗಳನ್ನು ಮುಚ್ಚಾಕ್ತೀರಿ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ವಿಲೀನ ಮಾಡ್ತೀವಿ ಅಂತ ಸಂಸ್ಕೃತದ ಹೆಸರಿಡ್ತೀರಿ, ಸಾರದಲ್ಲಿ ಕನ್ನಡದಲ್ಲಿ ಅದನ್ನು ಮುಚ್ಚಾಕ್ತೀರಿ. ಅಲ್ಲಿ ಯಾವುದೋ 5-6 ಕಿಲೋಮೀಟರ್ ದೂರದಲ್ಲಿ ಇರೋರು ಎಲ್ಲರೂ ಕೂಡ ಬಂದು ಇಲ್ಲಿ ಹೋಬಳಿ ಕೇಂದ್ರದಲ್ಲಿ ಉತ್ತಮವಾದಂಥ ಶಿಕ್ಷಣ ಕಲಿಬೇಕು ಅಂತ ಹೇಳ್ತೀರಿ. ಗ್ರಾಮೀಣ ಪ್ರದೇಶದ ಕಿಂಚಿತ್ ಅರಿವಿದ್ದರೂ ಕೂಡ ಇಂತಹ ಒಂದು ಅವಿವೇಕದ ಕ್ರಮವನ್ನು ಮಾಡ್ತಿರಲಿಲ್ಲ. ಯಾಕಂದರೆ ಅದರಲ್ಲೂ ಅತ್ಯಂತ ಹಿಂದುಳಿದ ತಾಲೂಕಿನ ಸಂದರ್ಭ ಹೇಗಿರ್ತದೆ, ಅವರ ತಾಯಂದರು ಬೆಳಗ್ಗೆನೇ ಎದ್ದು ಕೆಲಸಗಳಿಗೆ ಹೋಗಬೇಕಾಗುತ್ತೆ, ಕೂಲಿ ಕೆಲಸಕ್ಕೆ ಹೋಗಬೇಕಾಗುತ್ತೆ, ಬಸ್ಗಳಿರೋದಿಲ್ಲ, ರಸ್ತೆ ಇರೋದಿಲ್ಲ. ಶಿಕ್ಷಣ ಸ್ಕೂಲು ಅಂತ ಅವರೇನಾದರೂ ಅವ್ರ ಮಕ್ಕಳು ಹೋಗ್ತಿದ್ದಾರೆ ಅಂತಂದರೆ ಅವ್ರ ಹಳ್ಳಿನಲ್ಲೇ ಒಂದು ಯಾವುದೋ ಅಂಗನವಾಡಿ, ಒಂದು ಕಿತ್ತೋದಂಥ ಹೆಂಚುಗಳಿಲ್ಲದಂಥ ಮರದ ಕೆಳಗಡೆ ಒಬ್ಬನೇ ಟೀಚರ್ ಪಾಠ ಮಾಡಿದ್ರು ಕೂಡ ಕಿವಿಗೆ ಅಕ್ಷರ ಬೀಳ್ತಿರೋದಕ್ಕೆ ಕಾರಣ ಇವಿರೋದು. ಇವು ಹೀಗೆ ಇರಬೇಕಾಗಿಲ್ಲ. ಒಂದು ಉತ್ತಮ ಶಾಲೆ ಆಗಬೇಕು, ಆ ಶಾಲೆಗೆ ಒಬ್ಬರಲ್ಲ ಅಂತ ಇಬ್ಬರು ಟೀಚರ್ ಬರಬೇಕು, ಅದನ್ನು ಹೆಂಗೆ ಉತ್ತಮಗೊಳಿಸ್ಬೇಕು, ಹಳ್ಳಿನಲ್ಲೇ ಇರಬೇಕದು. ಯಾಕಂದರೆ ಗ್ರಾಮೀಣದ ಮಕ್ಕಳು ಸಮಾಜದಿಂದ, ಮನೆಯಿಂದ, ಕುಟುಂಬದ ಪರಿಸರದಿಂದ ಸಮಾಜಕ್ಕೆ ಮೊದಲನೇ ಹೆಜ್ಜೆ ಇಡೋದೇ ಶಾಲೆಯ ಮೂಲಕ. ಅದು ಮನೆಗೆ ಸಮೀಪವಾಗಿದ್ದರೆ, ಮನೆಯ ಪರಿಸರಕ್ಕೆ ಸಮೀಪವಾಗಿದ್ದರೆ ಮಕ್ಕಳು ಕೂಡ ಹೊಂದಾಣಿಕೆ ಮಾಡ್ಕೊಳ್ತವೆ. ಇಲ್ಲ ಅಂದರೆ ಮಕ್ಕಳನ್ನ ಬೇರ್ನಿಂದ ಕಿತ್ತೆಸ್ದು 6-7 ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡ ದೊಡ್ಡ ಮಕ್ಕಳ ಜೊತೆ ಎಂತೆಂಥವರ ಜೊತೆ ನೀವು ಕೂತ್ಕೊಂಡು ಓದಿ ಅಂತಂದರೆ ಪ್ರಾರಂಭದಿಂದಲೇ, ಅಂದರೆ ಶೋಷಿತ ಮಕ್ಕಳ ಶಿಕ್ಷಣ ಶಾಸ್ತ್ರವನ್ನು ಒಂದಾದರೂ ಕಿಂಚಿತ್ತು ಪರಿಚಯ ಇದ್ದಿದ್ದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋ ಪರಿಕಲ್ಪನೆ ಬರ್ತಿರಲಿಲ್ಲ. ಮೇಲ್ನೋಟಕ್ಕೆ ನಾವೇನು ಶಾಲೆ ಮುಚ್ಚಲ್ಲ ಅಂತಾರೆ, ಶಾಲೆ ಮುಚ್ಚಲಿಲ್ಲ ಅಂದರೆ KPSಗೆ ದುಡ್ಡೇ ಇರೋದಿಲ್ಲ. ಇನ್ಫ್ಯಾಕ್ಟ್ ನೀವು 12,444 ಕೋಟಿ ಶಿಕ್ಷಣಕ್ಕೆ ಅಂತ ಎತ್ತಿಟ್ಟಿರುವುದು ಯಾವುದಕ್ಕೆ ಖರ್ಚಾಗಬೇಕು? ಪ್ರತಿ ಗ್ರಾಮದಲ್ಲಿ ಇರುವ ಶಾಲೆಗಳಿಗೆ ಇನ್ನಷ್ಟು ಸೌಲಭ್ಯಗಳನ್ನು, ಇನ್ನಷ್ಟು ಉಪಾಧ್ಯಾಯರನ್ನು ನೇಮಕ ಮಾಡುವುದಕ್ಕೆ ಆಗಬೇಕೇ ಹೊರತು ಅದು KPSಗಾಗಿ ಖರ್ಚಾಗಬಾರ್ದು. ಒಂದು KPS ಅಂತಂದರೆ 6 ಶಾಲೆಗಳು ಮುಚ್ಚಾಕೋದು ಅಂತ, 6 ಶಾಲೆಗಳನ್ನ ಮುಚ್ಚಾಕಿ ಒಂದು KPS ಮಾಡೋದು ಅಂತಂದರೆ 300 ಜನರಲ್ಲಿ 10 ಜನರಿಗೆ ಉತ್ತಮ ಶಿಕ್ಷಣ ಕೊಟ್ಟು 290 ಜನರಿಗೆ ಅಕ್ಷರಜ್ಞಾನವೂ ಇಲ್ಲದೆ ಅಸಮಾನತೆ ಮತ್ತು ವಂಚನೆ ಮಾಡೋದು ಅಂತ ಅರ್ಥ. ಈ ತರಹದ ಅಭಿವೃದ್ಧಿ ಮಾದರಿಯೊಂದಿಗೆ ಕೆಲವು ಕಾಸ್ಮೆಟಿಕ್ ಚೇಂಜ್ ಬಂದರೂ ಕೂಡ ತಾರತಮ್ಯ, ಅಸಮಾನತೆ ನಮ್ಮ ಅಭಿವೃದ್ಧಿ ಮಾದರಿನಲ್ಲೇ ಹಾಸುಹೊಕ್ಕಾಗಿದೆ. ಈ ಅಭಿವೃದ್ಧಿ ಮಾದರಿ ಖಾಸಗಿ ಬಂಡವಾಳಶಾಹಿ ಪ್ರೇರಿತ ಅಭಿವೃದ್ಧಿ ಮಾದರಿ. ಈ ಖಾಸಗಿ ಬಂಡವಾಳಶಾಹಿ ಪ್ರೇರಿತ ಅಭಿವೃದ್ಧಿ ಮಾದರಿ ಯಾವ ಒಂದು ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತದೆ, ಆ ಅಭಿವೃದ್ಧಿಯ ದ್ವೀಪವನ್ನು ಅವಲಂಬಿಸಿ ಇಡೀ ರಾಜ್ಯ, ಇಡೀ ಪ್ರದೇಶ ಒಂದು ಅವಲಂಬಿತವಾದಂಥ ಬದುಕನ್ನು ರೂಪಿಸುವಂಥ ಒಂದು ತಾರತಮ್ಯದ ಒಂದು ಅಭಿವೃದ್ಧಿ ನೀತಿ. ನೀವು ಎಲ್ಲ ಜನವರ್ಗಗಳ ನಡುವೆ ಇರುವ ಅಸಮಾನತೆಯನ್ನು ಕಡಿಮೆ ಮಾಡ್ತೀರಾ, ಪ್ರಾದೇಶಿಕ ಅಸಮಾನತೆ ಕಡಿಮೆ ಮಾಡೋಕ್ಕಾಗೋದಿಲ್ಲ. ವರ್ಗಗಳ ನಡುವೆ ಅಸಮಾನತೆ ಕಡಿಮೆ ಆಗಬೇಕಾದ್ರೆ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಮಾರ್ಪಡಿಸಬೇಕು. ಸರ್ವರೂ ಸಮಾನ ಅಭಿವೃದ್ಧಿಯ ಪಾಲುದಾರರು ಅನ್ನುವಂಥ ಒಂದು ಅಭಿವೃದ್ಧಿ ನೀತಿ ಬರಬೇಕು. ಅದಕ್ಕೆ ಡ್ರೈವರ್ ಸೀಟಲ್ಲಿ ಇರಬೇಕಾಗಿರೋದು ಖಾಸಗಿ ಬಂಡವಾಳಶಾಹಿ ಅಲ್ಲ, ರೈತ ಕೂಲಿಗಳು, ರೈತಾಪಿಗಳು, ಸಣ್ಣ ಪುಟ್ಟ ಕಾರ್ಮಿಕರು, ಸ್ಲಮ್ ವಾಸಿಗಳು, ಇವರ ಆರ್ಥಿಕತೆ ಗಟ್ಟಿಯಾಗಬೇಕು. ಗೋವಿಂದರಾವ್ ವರದಿ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಏನಾಗಬೇಕು ಅನ್ನೋದರಲ್ಲಿ ಮತ್ತೆ ಹಳೆಯ ಮಾದರಿಗೆ ಮರಳಿ 5 ವರ್ಷ ಆದಮೇಲೆ ಮತ್ತೊಂದು ಗೋವಿಂದರಾವ್ ವರದಿ ಹೀಗೆ ಇನ್ನಷ್ಟು ಅಸಮಾನತೆ ಜಾಸ್ತಿಯಾಗಿದೆ, ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದೆ ಅನ್ನೋ ತರಹ ವರದಿ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಗೋವಿಂದರಾವ್ ವರದಿಯ ಪರಿಹಾರದಲ್ಲಿ, ಅದು ಸಮಸ್ಯೆಗಳನ್ನು ನೋಡಿರೋ ದೃಷ್ಟಿನಲ್ಲಿ ಹಾಗೂ ಸೂಚಿಸಿರೋ ಪರಿಹಾರದಲ್ಲಿ ಒಟ್ಟಾರೆ ವಾಸ್ತವ ಚಿತ್ರಣ ಗೋವಿಂದರಾವ್ ವರದಿ ಹೇಳ್ತಿರೋದು ಸರಿ ಇದೆ. ಆ ವಾಸ್ತವ ಚಿತ್ರಣವನ್ನು ಅರ್ಥ ಮಾಡ್ಕೋಬೇಕು. ಆ ವಾಸ್ತವಕ್ಕೆ ಕಾರಣದ ಮೂಲ ಇರುವುದು ಅಭಿವೃದ್ಧಿ ಮಾದರಿನಲ್ಲಿ. ಪರಿಹಾರ ಈ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿಗೆ ವ್ಯತಿರಿಕ್ತವಾದಂಥ ಸಾಮಾನ್ಯ ಜನರನ್ನು ಡ್ರೈವಿಂಗ್ ಸೀಟಲ್ಲಿ ಇಟ್ಕೊಳ್ಳುವಂತಹ ಒಂದು ಅಭಿವೃದ್ಧಿ ಮಾದರಿ ಬರಬೇಕು. ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಅಸಮಾನತೆ ವಿರುದ್ಧ ಕರ್ನಾಟಕದವ್ರು, ನಾವು ಕನ್ನಡಿಗರು, ನಾವು ಹೆಮ್ಮೆ ಪಡ್ತೀವಿ. ಕೇಂದ್ರದಿಂದ ಆಗಿರೋ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂದರೆ ಕರ್ನಾಟಕದ ಒಳಗಡೆ ಏನು ಅಭಿವೃದ್ಧಿಗೊಂಡಿದ್ದೀವಿ, ನಾವು ಮಾಡ್ತಿರೋ ಅನ್ಯಾಯದ ಬಗ್ಗೆನೂ ಕೂಡ ನಾವು ಎಚ್ಚರಗೊಳ್ಳಬೇಕು. ಉತ್ತರ ಕರ್ನಾಟಕದ ಜನ ಬಂದು ಈ ರಾಜ್ಯದ ಈ ಬೆಂಗಳೂರಿನಲ್ಲಿ ಬೀದಿ ಗುಡಿಸಿ ಸ್ವಚ್ಛ ಮಾಡಿ, ಮೊದಲು ಅದಕ್ಕೂ ಹಿಂದೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜನ ಈ ರಾಜ್ಯದವರೇ ಆಗಿಬಿಟ್ಟು ದಿನನಿತ್ಯ ಸ್ವಚ್ಛ ಮಾಡ್ತಾ ಇರ್ತಾರೆ. ನಾವು ಅದರ ಲಾಭ ಪಡ್ಕೊಳ್ತೀವಿ. ಆದರೆ ಅವ್ರು ನಮಗೂ ಬದುಕು ಕೊಡಿ ಅಂತಂದರೆ ಅವ್ರನ್ನ ಬಂಗಾಳಿಗಳು ಅಂತ ಕರಿತೀವಿ, ಅವ್ರನ್ನ ವಿದೇಶಿಯರು ಅಂತ ಕರಿತೀವಿ. ಅದು ಕರ್ನಾಟಕತ್ವದ ಸಂಕೇತ ಆಗಬಾರದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇದ್ದಾಗಲೇ
ಶೋಷಣೆ ರಹಿತವಾದಂಥ ಸಮಾಜ ಇದ್ದಾಗಲೇ ಪ್ರಾದೇಶಿಕ ಅಸಮಾನತೆಯೂ ಹೋಗುತ್ತೆ ಅನ್ನೋದೇ ನಂಜುಂಡಪ್ಪ ವರದಿ ಮತ್ತು ಗೋವಿಂದರಾವ್ ವರದಿ ನಡುವೆ ಏನು ಬೆಳವಣಿಗೆ ಆಗಿದೆ ಅದು ಅದಕ್ಕೆ ಕಾರಣ ಏನು ಅಂತ ಸೂಚಿಸುತ್ತೆ ಮತ್ತು ಅದಕ್ಕೆ ಪರಿಹಾರ ಅನ್ನೋದು ಒಂದು ಸಮಾಜವಾದಿ ಅಭಿವೃದ್ಧಿ ಪಥ ಅನ್ನೋದನ್ನು ಸೂಚಿಸುತ್ತೆ ಅಂತ ನನಗನ್ಸುತ್ತೆ. ನಿಮಗೇನಿಸುತ್ತೆ ತಿಳಿಸಿ. ನಮಸ್ಕಾರ.